ವಾಕ್ಯದ ಸಮಯ. ದೇವರ ವಾಕ್ಯವನ್ನು ಕೇಳೋಣ. ಹೊಸ ವರ್ಷದಲ್ಲಿ ದೇವರು ನಮಗಾಗಿ ನಿಮಗಾಗಿ ಏನು ಮಾತಾಡ್ತಾ ಇದ್ದಾನೆ ಕೇಳಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ ನಿನಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮೆಲ್ಲರ ಜೀವನದಲ್ಲಿ ಮತ್ತೊಂದು ಹೊಸ ದಿನವನ್ನು ನೀಡಿ ಸಜೀವರ ಲೆಕ್ಕದಲ್ಲಿ ಕಾಯ್ದು ಕಾಪಾಡಿ ಹೊಸ ವರ್ಷದಲ್ಲಿ 2026ನೇ ವರ್ಷದಲ್ಲಿ ಅಪ್ಪ ಮೊದಲನೇ ದಿನ ಅಪ್ಪ ತಂದೆ, ಮೊದಲ ಆರಾಧನೆ, ಮೊದಲ ವಾಕ್ಯೋಪದೇಶದಲ್ಲಿ ಅಪ್ಪ ನೀನ ದಾಸರಾದ ನನ್ನನ್ನು ಮರೆಮಾಡಿಕೊಂಡು ನೀವೇ ಮಾತನಾಡಬೇಕೆಂಬುದಾಗಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವಪ್ಪ. ಆಶೀರ್ವದಿಸು, ಅನುಗ್ರಹಿಸು, ನಿಮ್ಮ ಕೃಪೆಯಲ್ಲಿ ತುಂಬಿಸಿ ನಡೆಸು ಸ್ವಾಮಿ. ಮುಂದಿನ ಈ ಒಂದು ಹೊಸ ವರ್ಷದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಎಲ್ಲರ ಜೊತೆ ನೀನಿದ್ದು ಕಾಯ್ದು ಕಾಪಾಡಿ ನಡೆಸಪ್ಪ. ಪ್ರತಿಯೊಬ್ಬರ ಮನೋಕೋರಿಕೆಗಳನ್ನು ನೆರವೇರಿಸು ಸ್ವಾಮಿ. 2025ನೇ ವರ್ಷದಲ್ಲಿ ತಿಳಿಯದೆಯೋ ಏನಾದರೂ ತಪ್ಪುಗಳು ಪಾಪಗಳು ಮಾಡಿದ್ದರೆ ಎಲ್ಲವನ್ನು ಕ್ಷಮಿಸಿ ಅಪ್ಪ, ಈ ಒಂದು ಹೊಸ ವರ್ಷದಲ್ಲಿ ಹೊಸದಾಗಿ ಅವರ ಹೃದಯವು, ಮನಸ್ಸು, ಮಾತು, ನಡೆ, ನುಡಿ ಎಲ್ಲವೂ ಕೂಡ ಪರಿಶುದ್ಧವಾಗಿರುವಂತೆ ಏಸಪ್ಪ ನಿನಗೆ ಮಹಿಮಕರವಾಗಿರುವಂತೆ ಜೀವಿಸುವಂತೆ ಸಹಾಯ ಮಾಡು. ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡಪ್ಪ. ಮೊದಲ ಸ್ಥಾನವನ್ನ ಅವರ ಜೀವನದಲ್ಲಿ ಏಸಪ್ಪ ನಿನಗೇ ಕೊಡುವಂತೆ ಅವರ ಮನಸ್ಸನ್ನು ಸಂಪೂರ್ಣವಾಗಿ ಎಲ್ಲರ ಮನಸ್ಸುಗಳನ್ನು ಮಾರ್ಪಡಿಸಿ ಅಪ್ಪ ಎಲ್ಲರ ಕುಟುಂಬಗಳಲ್ಲಿ ನೀನು ಯಜಮಾನನಾಗಿದ್ದು ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ವಾಕ್ಯೋಪದೇಶ ಮಾಡುವಾಗ ನೀನು ದಾಸರಾದ ನನ್ನನ್ನು ಮರೆಮಾಡಿಕೊಂಡು ಮಾತನಾಡಿ ಕೇಳುವ ಪ್ರತಿಯೊಬ್ಬರು, ಪ್ರತಿ ಮಕ್ಕಳು ಕೂಡ ನಿನ್ನ ವಾಕ್ಯವನ್ನು ಕೇಳಿಕೊಂಡು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ಏಸಪ್ಪ ನಿನ್ನ ಎರಡನೇ ಬರೋಣದಲ್ಲಿ ಪ್ರತಿಯೊಬ್ಬರು ಕೂಡ ಎಷ್ಟಲ್ಪಡುವವರಾಗಿರುವಂತೆ ಸಹಾಯ ಮಾಡಪ್ಪ. ನನಗಾಗಿ ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರ ಮಾನವನಾಗಿ ಬಂದ ಏಸಯ್ಯ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮಗಾಗಿ ಶಿಲುಬೆಯ ಮರಣವನ್ನು ಹೊಂದಿ ನಿನ್ನ ಪ್ರಾಣವನ್ನು ಕೊಟ್ಟು ನಿನ್ನ ಅತ್ಯಮೂಲ್ಯವಾದ ಪರಿಶುದ್ಧ ರಕ್ತವನ್ನು ಅಪ್ಪ ನನಗಾಗಿ ನಮಗಾಗಿ ಸುರಿಸಿದ ಏಸಯ್ಯ ನಿನಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ನಮಗಾಗಿ ಪ್ರಾಣ ಕೊಟ್ಟಿದ್ದೀಯಪ್ಪ. ಸಮಾಧಿ ಮಾಡಲ್ಪಟ್ಟ ಮೇಲೆ 3ನೇ ದಿನ ಮೃತ್ಯುಂಜಯನಾಗಿ ಸಾವನ್ನು ಗೆದ್ದು ಬಂದ ಏಸಪ್ಪ ನನಗೆ ಸ್ತೋತ್ರ ಸ್ವಾಮಿ. ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಸತ್ಯವು ಜೀವವು ಮಾರ್ಗವು ನೀನೇ ಆಗಿರುವ ದೇವರು ನೀನಾಗಿದ್ದೀಯಪ್ಪ. ನಿತ್ಯ ಜೀವ ನೀಡುವಾತನು ನೀನಾಗಿದ್ದೀಯ ಏಸಪ್ಪ, ನಿನಗೆ ಸ್ತೋತ್ರ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಈ ಹೊಸ ವರ್ಷದಂದು ಹೊಸದಾಗಿ ಪ್ರತಿಯೊಬ್ಬರ ಯೋಜನೆಗಳನ್ನು ಹಾಕಿಕೊಂಡು ಹೊಸ ವರ್ಷ 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರು ಕೂಡ ನನಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವಂತೆ ಸಹಾಯ ಮಾಡು. ಸಂಜೀವರಾಯಕೋಟೆ ಗ್ರಾಮವನ್ನು ಆಶೀರ್ವದಿಸು, ಪ್ರತಿ ಕುಟುಂಬವನ್ನು ಆಶೀರ್ವದಿಸು, ಪ್ರತಿ ವಿಶ್ವಾಸಿಗಳ ಕುಟುಂಬವನ್ನು ಆಶೀರ್ವದಿಸಪ್ಪ. ಮತ್ತು ವಿಶೇಷವಾಗಿ ಅಪ್ಪ, ಇಲ್ಲಿ ಸ್ಥಾನಿಕವಾಗಿ ಸೇವೆ ಮಾಡುವ ನಿನ್ನ ಪ್ರಿಯ ಮಗನು ದಾಸನು ಆಗಿರುವಂತಹ ಅಬ್ರಹಾಂ ದೇವೇಶ್ಗಾಗಿ, ಪ್ರಿಯ ಮಗಳು ನಂದಿನಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದಪ್ಪ. ಅವರಿಬ್ಬರನ್ನು ನೀನು ಜೊತೆಪಡಿಸುತ್ತೀಯಪ್ಪ. ನಿನಗಾಗಿ, ನಿನ್ನ ಸೇವೆಗಾಗಿ ನೀನು ಆರಿಸಿಕೊಂಡಿದ್ದಿ ಸ್ವಾಮಿ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಗ್ರಾಮದಲ್ಲಿ, ಸುತ್ತಮುತ್ತಲ ಗ್ರಾಮಗಳಲ್ಲಿ ಅಪ್ಪ ನಿನ್ನ ಸುವಾರ್ತೆ ಸೇವೆ ಮಾಡಲ್ಪಟ್ಟು ಅನೇಕ ಆತ್ಮಗಳು, ಕುಟುಂಬಗಳು ನಿನ್ನ ರಕ್ಷಣೆಯಲ್ಲಿ ಬರುವಂತೆ ತರುವಂತೆ ಅಪ್ಪ ನಮ್ಮೆಲ್ಲರನ್ನು ನೀನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಪ್ರತಿ ವಿಶ್ವಾಸಿ ಕೂಡ ಸುವಾರ್ತಿಕರಾಗಬೇಕಪ್ಪ. ಪ್ರತಿ ಸುವಾರ್ತಿಕರು ಅವರ ಸಾಕ್ಷಿ ಜೀವಿತದಿಂದ ಅಪ್ಪ ಒಳ್ಳೆಯ ಉತ್ತಮ ಸಾಕ್ಷಿಗಳಾಗಿದ್ದುಕೊಂಡು ಸುವಾರ್ತೆ ಸಾರುವಾಗ ಅನೇಕ ಆತ್ಮಗಳು, ಕುಟುಂಬಗಳು ಅಪ್ಪ ನಿನ್ನ ಕಡೆಗೆ, ನಿನ್ನ ಸನ್ನಿಧಿಗೆ ಬರುವುದಕ್ಕೆ ಸಾಧ್ಯವಾಗುವುದು ಸ್ವಾಮಿ. ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡು, ಕ್ರಿಸ್ತನ ಕ್ಷಮಾಗುಣವನ್ನು ಹೊಂದಿಕೊಂಡು, ಕ್ರಿಸ್ತನ ಹಾಗೆ ಪ್ರಾರ್ಥನಾ ಪರರಾಗಿ, ಪ್ರಾರ್ಥನಾ ಯೋಧರಾಗಿ ಪ್ರತಿಯೊಬ್ಬರು ಇರುವುದಾದರೆ ಕುಟುಂಬಗಳು, ಸಭೆಗಳು, ಗ್ರಾಮವು ಕೂಡ ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯ ಸ್ವಾಮಿ. 2026ನೇ ವರ್ಷದಲ್ಲಿ ಪ್ರತಿ ವಿಶ್ವಾಸಿಗಳ ಕುಟುಂಬಗಳ ಅಭಿವೃದ್ಧಿಯಾಗಲಿ. ಪ್ರತಿ ಕುಟುಂಬಗಳು, ಸಭೆಯು, ನಮ್ಮ AGM ಸಂಸ್ಥೆಯು, ಸೇವೆಯು, ಸೇವಕರು, ವಿಶ್ವಾಸಿಗಳು ಎಲ್ಲರನ್ನು ನೀನು ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿರುವಂಥ ನಮ್ಮ AGM ಸಭೆಗಳು, ಸೇವೆಗಳು, ಸೇವಕರು, ವಿಶ್ವಾಸಿಗಳು ಎಲ್ಲರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದಪ್ಪ. ಸಾವಿರಾರು ಆತ್ಮಗಳು ನಿಮ್ಮ ರಕ್ಷಣೆಯಲ್ಲಿ ಬಂದಿವೆ ಸ್ವಾಮಿ. ಇನ್ನೂ ಕೂಡ ಅನೇಕ ಆತ್ಮಗಳನ್ನು, ಕುಟುಂಬಗಳನ್ನು ನಿಮ್ಮ ರಕ್ಷಣೆಯಲ್ಲಿ ತರುವಂತೆ ಸಹಾಯ ಮಾಡಿ ನಿನ್ನ ಆತ್ಮದಿಂದ ಅಭಿಷೇಕಿಸಿ ಅಪ್ಪ, ನಿನ್ನ ಆತ್ಮದ ಸತ್ಯವೇದ ಬೈಬಲದ ವಾಕ್ಯಗಳ ಗೂಢಾರ್ಥಗಳಿಂದ ತುಂಬಿಸಿ ಆಯುಷ್, ಆರೋಗ್ಯ, ಬಲವನ್ನು ಕೊಟ್ಟು ಆತ್ಮದೇವ, ಪರಿಶುದ್ಧಾತ್ಮದೇವ ನಿನ್ನ ಅಭಿಷೇಕದಲ್ಲಿ ತುಂಬಿಸಿ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ಎಲ್ಲ ತನ್ನ ಮಹಿಮೆ ಪ್ರಭಾವಗಳು ನಿಮಗೆ ಸಲ್ಲಿಸುತ್ತಾ
ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೃಪಾ ಹಸ್ತಗಳಿಗೆ ಒಪ್ಪಿಸಿಕೊಡುತ್ತಾ ನಾಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೇನ್, ಆಮೇನ್, ಆಮೇನ್. ಇನ್ನೊಂದ್ಸಲ ಎಲ್ಲರಿಗೆ ಹೊಸ ವರ್ಷದ 2026ನೇ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷದಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು, ಏನು ಮಾಡಬಾರದು, ದೇವರಿಗೆ ಮೆಚ್ಚುಗೆಯಾಗಿ ನಾವು ಹೇಗಿರಬೇಕು ಅನ್ನೋದರ ಬಗ್ಗೆ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇ ವಾಕ್ಯ ಓದಿಕೊಳ್ಳ್ರಿ. 2 ಕೊರಿಂಥಿ 5:12 ರಾತ್ರಿ ನಾವು ನೋಡಿದ್ದೇವೆ. ಮತ್ತೆ ಈಗ ವಿವರವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಮಕ್ಕಳೇ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಹೀಗಿರಲಾಗಿ ಯಾವನಾದರೂ, ಯಾವಳಾದರೂ, ಯಾರಾದರೂ ಕ್ರಿಸ್ತನಲ್ಲಿದ್ದರೆ ಅವರು ನೂತನ ಸೃಷ್ಟಿಯಾಗುವರು, ಹೊಸದಾಗಿ ಹುಟ್ಟುವರು ಅಂತ ಅರ್ಥ. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಸಾಕಪ್ಪ, ಹಾಲೆಲೂಯಾ. 2025ನೇ ವರ್ಷ ಹೋಯ್ತು ಅಲ್ವಾ? ಹೋಯ್ತಾ ಇದೆಯಾ? ಇನ್ನು ಹೋಯ್ತಲ್ಲಪ್ಪ. 2025ನೇ ವರ್ಷ ಹೋಯ್ತು. ಆ 2025ನೇ ವರ್ಷದಲ್ಲಿ ನೀವು ಸೇರಿ ಬಂದಿರುವ ಎಲ್ಲರೂ ನಿಮ್ಮ ನಿಮ್ಮ ಹೃದಯವನ್ನು ಮುಟ್ಟಿಕೊಂಡು ಯೋಚನೆ ಮಾಡಿ, ಏನು ಮಾಡಿದ್ದೀರಿ, ಏನು ಮಾಡಬೇಕಾಗಿತ್ತು, ಏನು ಮಾಡಿಲ್ಲ, ಹೇಗಿದ್ದೀರಿ, ಹೇಗಿರಬೇಕಾಗಿತ್ತು, ಹೇಗೆ ಇರಲಿಲ್ಲ ಅನ್ನೋದನ್ನು ನೀವೇ ಪರೀಕ್ಷೆ ಮಾಡಬೇಕು. ನಿಮ್ಮ ಮನಸ್ಸಾಕ್ಷಿ ನೀವೇ ತಿಳ್ಕೋಬೇಕು. ಏನು ಸಭೆಗೆ ಬಂದಿದ್ದೀವಾ, ಆರಾಧನೆಗೆ ಬಂದಿದ್ದೀವಾ, ಬಲಾರಾಧನೆಯಲ್ಲಿ ಬಂದಿದ್ದೀವಾ, ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದೀವಾ, ಪ್ರತಿದಿನ ಪ್ರಾರ್ಥನೆ ಮಾಡಿಕೊಂಡಿದ್ದೀವಾ, ಕುಟುಂಬ ಪ್ರಾರ್ಥನೆ ಮಾಡಿಕೊಂಡಿದ್ದೀವಾ, ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿದ್ದೀವಾ, ಅಥವಾ ಜಗಳ, ದಂಟೆ, ತಕರಾರು, ಹೊಟ್ಟೆ ಕಿಚ್ಚು, ಕಳ್ಳತನ, ಸುಳ್ಳುತನ, ಸುಳೆತನ, ಏನೇನು ಯಾರ್ಯಾರು ಮಾಡಬಾರದು ಮಾಡಿದ್ದರೆ ಹಳೆ ವರ್ಷಕ್ಕೆ ಇವಾಗ ಹೇಳ್ತಾ ಇದೆ, ಪೂರ್ವ ಸ್ಥಿತಿಯೆಲ್ಲ ಗತಿಸಿ ಹೋಯಿತು. ತಿಳಿದೋ ತಿಳಿಯಲಾರದೆ ಏನಾದರೂ ತಪ್ಪುಗಳು, ಪಾಪಗಳು ನೀವು ಮಾಡಿದ್ದರೆ ಮಕ್ಕಳೇ, ಅವೆಲ್ಲವೂ 2025 ನಿನ್ನೆ 31 ರಾತ್ರಿ 11:59 ಇತ್ತು. ಹೋಯ್ತು, ಅಲ್ಲಿಗೆ ಹೋಗ್ಬಿಟ್ಟು ಬಿಟ್ಬಿಡ್ಬೇಕು, ಬಿಟ್ಟಾಕ್ಬೇಕು. 12 ಗಂಟೆ ಆಯ್ತದ ರಾತ್ರಿ. 2026ನೇ ವರ್ಷ ಶುರುವಾಯಿತು. ಎಲ್ಲವೂ ನೂತನ ಸೃಷ್ಟಿ ಆಯಿತು ಮಕ್ಕಳೇ. ನಾವೆಲ್ಲರೂ ನೂತನ ಸೃಷ್ಟಿಯಾಗಿದ್ದೇವೆ ಹೊಸ ವರ್ಷದಲ್ಲಿ, ಹೊಸದಾಗಿ. ಅದಕ್ಕೆ ನನಗೆ ಅದು ಹಾಡು ಬಹಳ ಇಷ್ಟ. ಮಕ್ಕಳು ಹಾಡ್ತಾರೆ, ಮಕ್ಕಳು ಹೊಸದಾಗಿ ಹುಟ್ಟಿದೆ ನಾನು, ಶುದ್ಧ ಹೃದಯ ನಿರ್ಮಿಸು ನೀನು. ಹೊಸದಾಗಿ ಹುಟ್ಟಿದ್ದೇವೆ. ದೀಕ್ಷಾ ಸ್ನಾನ ತಗೊಂಡು ಹುಟ್ಟೋದು ಬೇರೆ. ಪ್ರತಿ ವರ್ಷ ಜನವರಿ 1ಗೆ ನಾವು ಮತ್ತೆ ಹೊಸದಾಗೆ ಹುಟ್ಟುತ್ತಾ ಇದ್ದೇವೆ. ಅಷ್ಟೇ ಅಲ್ಲ, ದೇವರು ವಾಕ್ಯ ಹೇಳ್ತದೆ, ದಿನದಿಂದ ದಿನಕ್ಕೆ ಹೊಸದಾಗಿ ಕೃಪೆಯಿಂದ ಕೃಪೆಗೆ ನಮ್ಮ ದೇವರು ನಮ್ಮನ್ನು ನಡೆಸ್ತಾನೆ ಅಂತ. ಹಲ್ಲೆಲೂಯಾ. ದಿನವೂ ಕೂಡ ದಿನವೂ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಪ್ರತಿದಿನ ನಾವು ಹಾಸಿಗೆಯಿಂದ ಎದ್ದಿದ್ದೇವೆ ಅಂದರೆ ಅದು ದೇವರ ಕೃಪೆ ಮಕ್ಕಳು. ನಾನು ಉಳಿದಿರುವುದು ಆತನ ಕರುಣೆಯಿಂದ, ಆತನ ಕೃಪಾವರಗಳು ಎಂದು ಹೋಗುವುದಿಲ್ಲ. ದಿನ ನಾವು ಉಸಿರಾಡ್ತಾ ಇದ್ದೇವೆ, ಎದ್ದಿದ್ದೇವೆ ಹಾಸಿಗೆಯಿಂದ ಅಂದರೆ ಅದು ದೇವರ ಕೃಪೆ ಮಕ್ಕಳೇ. ನಾವು ಜೀವಂತವಾಗಿದ್ದೇವೆ, ಸಜೀವರ ಲೆಕ್ಕದಿಂದಿದ್ದೇವೆ, ಬದುಕಿದ್ದೇವೆ ಅಂದರೆ ಅದು ದೇವರ ಕೃಪೆ. 2025 ವರ್ಷ ಮುಗಿಸಿ 2026ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಅಂದರೆ ಅದು ದೇವರ ಕರುಣೆ, ದೇವರ ಕೃಪೆ. ಆತನ ಕೃಪೆಯಿಂದ ಅಂದರೆ ಏನೂ ಆಗೋದಕ್ಕೆ ಸಾಧ್ಯವಿಲ್ಲ. ಅರ್ಥ ಆಯ್ತಾ? ಒಂದು ಹುಲ್ಲು ಬೆಳೆಯೋದಕ್ಕೂ ಸಾಧ್ಯವಿಲ್ಲ, ಆ ಹುಲ್ಲು ಅಳ್ಳಾಡೋದಕ್ಕೂ ಸಾಧ್ಯವಿಲ್ಲ ಮಕ್ಕಳೇ. ಪ್ರತಿಯೊಂದಕ್ಕೂ ದೇವರ ಚಿತ್ತ ಇರಬೇಕು. ಆತನ ಚಿತ್ತದಂತನೇ ಪ್ರತಿಯೊಂದು ನಡೆಯುವುದು. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ನೀನು ಯಾರೇ ಆಗಲಿ ಯೇಸು ಕ್ರಿಸ್ತನಲ್ಲಿದ್ದರೆ, ಯೇಸಪ್ಪನನ್ನ ನನ್ನ ದೇವರು, ನನ್ನ ರಕ್ಷಕನು ಅಂತ ಯಾರು ನಂಬಿರ್ತಾರೋ, ಯಾರು ಒಪ್ಪಿಕೊಂಡಿರ್ತಾರೋ ಅವರು ನೂತನ ಸೃಷ್ಟಿಯಂತೆ, ಅಂದರೆ ಹೊಸದಾಗಿರೋದು, ಹಳೆಯದಲ್ಲ. ಅರ್ಥ ಆಯ್ತಾ? ಹೊಸದಾಗಿ ನಾವು ಇದ್ದಾಗ ಯಾವ ರೀತಿ ಹೊಸದಾಗಿ ಅಂದರೆ, ಈಗ ಬೇಸಿಗೆ ಬಂದಾಗ ಎಲ್ಲ ಕಡೆ ಒಣ ಎಲ್ಲ ಒಣಗೋಗ್ಬಿಟ್ಟಿರ್ತದೆ. ಗಿಡ ಮರ ಬಳ್ಳಿ ಒಣಗ್ತವೆ, ನದಿ ಹಳ್ಳ ಕೊಳ್ಳ ಎಲ್ಲ ಒಣಗೋಗಿರ್ತವೆ. ಆದರೆ
ಮುಂಗಾರು ಮಳೆ ಶುರುವಾದಾಗ, ಮಳೆ ಬಂದಾಗ ಅವಾಗ ಎಲ್ಲ ಕಡೆ ಹಚ್ಚ ಹಸಿರಾಗಿ ಹುಲ್ಲು ಗಿಡ ಮರ ಎಲ್ಲವೂ ಕೂಡ ಹಸಿರಾಗಿ ಬೆಳೆದಿರ್ತವೆ. ಅದು ನೋಡೋದಕ್ಕೆ ನಮ್ಮ ಕಣ್ಣಿಗೆ ಸಂತೋಷ ಅಲ್ವಾ? ಅದು ಹೊಸದಾಗಿ ಹುಟ್ಟಿದ ಮತ್ತೆ ಆ ಹೊಸದಾಗಿ ಹುಟ್ಟಿದ್ದನ್ನು ನೋಡಿದಾಗ ರೈತನಿಗೆ ತನ್ನ ಬೆಳೆ ಬೆಳೆದಾಗ ಎಷ್ಟೋ ಸಂತೋಷ ಅಲ್ವಾ? ಮನೆ ಮುಂದೆ ಏನಾದ್ರು ಈ ಪಾಟ್ ಗಿಡ ಇಟ್ಟಿದ್ದೀವಿ, ಗುಲಾಬಿ ಗಿಡ ನೆಟ್ಟಿದ್ದೀವಿ ಅಂದ್ರೆ ಗುಲಾಬಿ ಗಿಡ ಚಿಗುರಿ ಗುಲಾಬಿ ಮೊಗ್ಗು ಬಿಟ್ಟು ಆ ಹೂ ಹರಳಿದರೆ ಎಷ್ಟೋ ಸಂತೋಷ ನಮಗೆ ಅಲ್ವಾ? ನಾವು ಬೆಳೆಸಿದ ಗಿಡ ಮರಗಳು ಬೆಳೆದಿದ್ದಾವೆ, ಬೆಳೆ ಕೊಡ್ತಾ ಇದೆ, ಬೀಜ ಮೊಳಕೆ ಹೊಡೆದು ಫಲ ಕೊಡ್ತಾ ಇದೆ ಅಂದ್ರೆ ಅದು ನಮಗೆ ಎಷ್ಟೋ ಸಂತೋಷದಾಯಕವಾಗಿರ್ತದೆ, ಹೊಸದಾಗಿ ಹುಟ್ಟಿರ್ತದೆ ಮಕ್ಕಳೇ. ಹಾಗೆ ನೀವು ಕೂಡ ನಮ್ಮ ಜೀವನದಲ್ಲಿ ಪ್ರತಿದಿನವೂ ಕೂಡ ಹೊಸದಾಗಿ ನಾವು ದೇವರ ಮಕ್ಕಳಾಗಿ ಕಾಣಿಸಿಕೊಳ್ಳಬೇಕು. ಯಾವ ರೀತಿ? ದೇವರ ವಾಕ್ಯದ ಪ್ರಕಾರ ನಾವಿರಬೇಕು. ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಫಿಲಿಪ್ 2:5 ವಾಕ್ಯ ಹೋದ್ರೆ, ಫಿಲಿಪಿಯರಿಗೆ ಬರೆದಂತ ಪೌಲನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ನೋಡಿ ಎಷ್ಟು ಒಳ್ಳೆ ವಾಕ್ಯ ಇದು. ನಿಮಗೆ ಈ ವರ್ಷ ದೇವರು ಹೇಳ್ತಾ ಇದ್ದಾನೆ, ಸಂಜೀವರಾಯನ ಕೊಟ್ಟ ಸಭೆಯ ಮಕ್ಕಳಿಗೆ, ಸಭೆಗೆ, ಪ್ರತಿ ವಿಶ್ವಾಸಿಗೆ, ಪ್ರತಿ ಸೇವಕರಿಗೆ ಹೇಳುತ್ತಿರುವಂತಹ ಮಾತು ಏನಪ್ಪ? ಅದು ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಎಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ, ಎಲ್ಲರೂ ಹೇಳಿದ್ರೆ ಜೋರಾಗಿ ಬಾಯ್ಬಿಟ್ಟು, ಕ್ರಿಸ್ತ ಯೇಸುವಿನಲ್ಲಿ ಇದ್ದಂಥ ಮನಸ್ಸು ನಮ್ಮಲ್ಲಿಯೂ ಇರಲಿ, ನನ್ನಲ್ಲಿ ಇರಲಿ. ಹೌದಾ? ಹೇಗಿರ್ಬೇಕಂತ 2026 ವರ್ಷ ಅಷ್ಟೇ ಅಲ್ಲ, ಜೀವನ ಪರ್ಯಂತ ಬದುಕಿರುವವರೆಗೆ, ಉಸಿರಿರುವವರೆಗೆ ಪ್ರತಿಯೊಬ್ಬ ಕ್ರೈಸ್ತನು ಏಸಪ್ಪನ ನಂಬಿದ ಮಗನು ಮಗಳು ಹೇಗಿರಬೇಕಂದ್ರೆ ಏಸಪ್ಪನ ಮನಸ್ಸನ್ನ ಹೊಂದಿದವರಾಗಿರಬೇಕು. ಹಲ್ಲೆಲೂಯಾ. ಏಸಪ್ಪ ಹೇಗಿದ್ದ? ಏಸಪ್ಪನ ಮನಸ್ಸಾಗಿತ್ತು, ಶುದ್ಧವಾಗಿತ್ತು, ಪರಿಶುದ್ಧವಾಗಿತ್ತು ಅಲ್ವಾ? ಶುದ್ಧವಾದ ಪರಿಶುದ್ಧವಾದ ಮನಸ್ಸು ಏಸಪ್ಪದ್ದು. ಯಾವ ಪಾಪ ಮಾಡಿಲ್ಲ, ಯಾವುದೋ ಒಂದು ದೋಷ ಇಲ್ಲ, ಕಲ್ಮಶ ಇಲ್ಲ, ಏನೂ ಇಲ್ಲ. ಪರಿಶುದ್ಧವಾದ ಮನಸ್ಸು, ಪರಿಶುದ್ಧವಾದ ಹೃದಯ, ಪರಿಶುದ್ಧವಾದ ಆಲೋಚನೆಗಳು, ಪರಿಶುದ್ಧವಾದ ಮಾತುಗಳು, ಪರಿಶುದ್ಧವಾದ ಆತನ ಕ್ರಿಯೆಗಳು ಮಕ್ಕಳೇ. ಅದಕ್ಕೆ ಏಸಪ್ಪನ ಮನಸ್ಸು ಪರಿಶುದ್ಧವಾಗಿತ್ತು. ಪರಿಶುದ್ಧವಾದದ್ದರಿಂದಲೇ ಅನೇಕ ಅದ್ಭುತ ಕಾರ್ಯಗಳನ್ನು ಏಸಪ್ಪ ಮಾಡಿದ್ರು. ಈಗ ನಾವು ಇಷ್ಟು ಜನ ಇಲ್ಲಿದ್ದೀವಿ, ಅಕಸ್ಮಾತ್ ಯಾರಾದರೂ ನಮ್ಮಲ್ಲಿ ಪ್ರಾರ್ಥನೆಗೆ ವಿಜ್ಞಾಪನೆ ಕೇಳಿದಾಗ, ಈಗ ಏನೋ ಒಂದು ವಿಷಯ ಹೇಳಿ ನಮಗೆ ಪ್ರಾರ್ಥನೆ ಮಾಡಿ ಅಂದಾಗ, ನೀವು ಪ್ರಾರ್ಥನೆ ಮಾಡಿದರೆ ಅಲ್ಲಿ ಅದ್ಭುತ ಕಾರ್ಯವಾದರೆ ನಿಮ್ಮಲ್ಲಿ ಏಸಪ್ಪನ ಮನಸ್ಸಿದೆ ಅಂತ ಅರ್ಥ ಮಾಡಿ. ಅಂದರೆ ನಾವು ಶುದ್ಧವಾದ ಹೃದಯದಿಂದ, ಶುದ್ಧವಾದ ಮನಸ್ಸಿನಿಂದ, ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿದಾಗ ಅದ್ಭುತ ಕಾರ್ಯಗಳು ನಡೀತವೆ. ಹಲ್ಲೆಲೂಯಾ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಎಷ್ಟೋ ಕಾರ್ಯಗಳು ನಡೀತವೆ ಮಕ್ಕಳು. ಹಾಗೆ ನಾವು ಅಂದುಕೊಂಡದ್ದಾಗಬೇಕು, ನಮಗೆಲ್ಲ ಒಳ್ಳೆಯದಾಗಬೇಕಂದಾಗ ನಮ್ಮಲ್ಲಿರುವ ನಮ್ಮ ಮನಸ್ಸಾಗಿರಬೇಕು, ಕ್ರಿಸ್ತ ಯೇಸುವಿನ ಮನಸ್ಸಾಗಿರಬೇಕು. ಹಲ್ಲೆಲೂಯಾ. ಅದು ಹೇಗೆ ಏನು ಅಂತ ಅದೇ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಬಂದಪ್ಪ. 1ನೇ ವಾಕ್ಯ. ಕ್ರಿಸ್ತನಿಂದ ಉತ್ತೇಜನ ಪ್ರಿಯರ ಪ್ರೇರಣೆ, ಗುಣ ಅಲ್ಲಲ್ಲದೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ತೂಕೊಂಡ್ರಪ್ಪ ದೇವರ ವಾಕ್ಯವನ್ನ ಸ್ವಲ್ಪ ಕಣ್ಣು ಕಿವಿ ಕೊಟ್ಟು ಕೇಳ್ರಿ. ಫಿಲಿಪ್ 2ನೇ ಅಧ್ಯಾಯ 1ನೇ ವಾಕ್ಯ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ. ಕ್ರಿಸ್ತನಿಂದ ಉತ್ತೇಜನ ಮೊದಲನೇದು ಏನ್ ನಮ್ಮಲ್ಲಿ ಇರಬೇಕು ಅಂತ. ಉತ್ತೇಜನ ಅಂದ್ರೆ ಎನ್ಕರೇಜ್ಮೆಂಟ್, ಪ್ರೇರಣೆ, ಮೋಟಿವೇಶನ್. ನಾವು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕ್ರಿಸ್ತನಿಂದ ನಾವು ತಿಳ್ಕೊಳ್ಬೇಕು, ಉತ್ತೇಜಿಸಲ್ಪಡಬೇಕು, ಜೀವನ ನಮ್ಮಲ್ಲಿ ಇರಬೇಕು. ಪ್ರೀತಿಯ ಪ್ರೇರಣೆ. ಪ್ರೀತಿಯ ಪ್ರೇರಣೆ, ಸೈರಣೆ. ನೋಡಿ, ಪ್ರೀತಿ ಸೈರಣೆ ಎರಡು. ಪ್ರೀತಿ ಅಂದ್ರೆ ಪ್ರೀತಿ. ಏನ್ ಪ್ರೀತಿ? ಕ್ರಿಸ್ತನ ಪ್ರೀತಿ, ದೇವರ ಪ್ರೀತಿ. ಯೋಹಾನ 3:4 ದೇವರು ಈ ಲೋಕದ ಮೇಲೆ ಎಷ್ಟೋ
ಪ್ರೀತಿಯನ್ನು ಯೇಸಪ್ಪನನ್ನ ನನಗಾಗಿ ನಿನಗಾಗಿ ಕಳಿಸಿಕೊಟ್ಟನು. ಯಾಕೆಂದ್ರೆ ಯಾರೊಬ್ಬರು ನಾಶವಾಗದೆ ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಿಕೊಳ್ಳಬೇಕಂತ ದೇವರ ಇಷ್ಟವಾಗಿದ್ದು, ಅದು ದೇವರ ಲೋಕದ ಮೇಲೆ, ನನ್ನ ಮೇಲೆ, ನಿನ್ನ ಮೇಲೆ ಇಟ್ಟಿರುವ ಪ್ರೀತಿ. ನಾವು ಕೂಡ ಅಷ್ಟೇ, ನಾವು ಯೇಸುವನ್ನು ನಂಬಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ಅಷ್ಟೇ ಸಾಧು ಮಕ್ಕಳೇ. ಗಂಡ, ಹೆಂಡತಿ, ಮಕ್ಕಳು, ಬಂಧು ಬಳಗ, ತಂದೆ ತಾಯಿ, ಕುಟುಂಬದಲ್ಲಿ ಪ್ರತಿಯೊಬ್ಬರು ಯೇಸುವನ್ನು ನಂಬುವ ಹಾಗೆ ದೇವರ ಸುವಾರ್ತೆಯನ್ನು ನಾವು ಹೇಳಬೇಕು. ಒಳ್ಳೆಯ ಸಾಕ್ಷಿಗಳಾಗಿ ನಾವು ಜೀವಿಸಬೇಕು. ಅದು ನೀನು ತೋರಿಸುವ ಕ್ರಿಸ್ತನ ಪ್ರೀತಿ. ಈಗ ನಾವೆಲ್ಲ ಈಗ ನೋಡಿ, ನಮ್ಮೆಲ್ಲ ಎಷ್ಟೊಂದು ಊರುಗಳಲ್ಲಿ ನಾವು ಸೇವೆ ಮಾಡಿದ್ದೇವೆ. ಎಲ್ಲರೂ ನಮ್ಮನ್ನು ಕರೀತಾರೆ ಅಪ್ಪಾಜಿ ನನ್ನನ್ನು. ಯಾಕೆ ಕರೀತಾರೆ ಅವರು? ನಮ್ಮವ್ರಿಗೆ ಬರ್ರಿ, ನಮ್ಮನೆಗೆ ಬರ್ರಿ, ನಮ್ಮನೆಗೆ ಬರ್ರಿ. ಯಾಕೆಂದ್ರೆ ನಮ್ಮಲ್ಲಿರೋದು ಕ್ರಿಸ್ತನ ಪ್ರೀತಿ. ಯಾವುದೇ ಭೇದ ಭಾವ ತೋರದಾಗಿ. ಅರ್ಥ ಆಯ್ತಾ? ಯೇಸಪ್ಪನ ಮಕ್ಕಳಿಗೆ ಯಾವ ಭೇದ ಭಾವ ಇರಬಾರ್ದು. ಬಡವರು, ಶ್ರೀಮಂತರು, ಗುಡಿಸಲು ಮನೆ, ಮಹಡಿ ಮನೆ, ಕೆಳ ಜಾತಿ, ಮೇಲ್ಜಾತಿ, ದೊಡ್ಡವರು, ಸಣ್ಣವರು, ಹೆಣ್ಣು ಗಂಡು ಅನ್ನುವ ಯಾವ ಭೇದ ಭಾವನೆ ಇಲ್ಲದ ಹಾಗೆ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಯಾಕೆಂದರೆ ದೇವರು ಕೂಡ ಈ ಲೋಕದಲ್ಲಿ ಎಷ್ಟರ ಜನ ಇದ್ದಾರೆ, ಎಲ್ಲಾ ಜನರಿದಾರಲ್ಲ. ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ, ಕೊಲೆಗಡಕರಿದ್ದಾರೆ, ಮೋಸ ಮಾಡೋರಿದ್ದಾರೆ, ಅನ್ಯಾಯ ಮಾಡೋರಿದ್ದಾರೆ, ಕಳ್ಳರು, ಸುಳ್ಳರು ಎಲ್ಲರೂ ಇದ್ದಾರೆ. ಆದರೂ ದೇವರು ಏನು ಮಾಡ್ತಾರೆ? ತಂದೆಯಾದ ದೇವರು ಈ ಲೋಕದ ಮೇಲೆ ಪ್ರೀತಿಯನ್ನಿಂದ ಪ್ರೀತಿಸಿ ಯೇಸಪ್ಪನನ್ನ ನನಗಾಗಿ ನಿನಗಾಗಿ ಕಳಿಸಿಕೊಟ್ಟ ಮಕ್ಕಳು. ಅಂಥ ಕ್ರಿಸ್ತನ ಪ್ರೀತಿಯನ್ನ ನೀನು ಹೊಂದಿರಬೇಕು. ನಿನ್ನಲ್ಲಿ ಕ್ರಿಸ್ತನ ಪ್ರೀತಿ ಇದ್ದರೆ ನಿಮ್ಮ ಮನೆಗೆ ಬರ್ತಾರೆ, ಅಥವಾ ನಿಮ್ಮನ್ನ ಅವ್ರ ಮನೆಗೆ ಕರೀತಾರೆ. ಅರ್ಥ ಆಯ್ತಾ? ಎರಡರಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡಿ. ನಿನ್ನಲ್ಲಿ ಕ್ರಿಸ್ತನ ಪ್ರೀತಿ ಇದ್ದರೆ ಇನ್ನೊಬ್ಬರು ನಿನ್ನನ್ನ ಅವ್ರ ಮನೆಗೆ ಕರೀತಾರೆ, ಅಥವಾ ನಿಮ್ಮ ಮನೆಗೆ ಬರ್ತಾರೆ. ನಿನ್ನಲ್ಲಿ ಕ್ರಿಸ್ತನ ಪ್ರೀತಿ ಇಲ್ಲ, ಅವನವನು ದಿಮಾಕಿನವನು, ನೀನೇ ಈ ಮಾತು, ಈ ಯೋಚನೆ ನಿನ್ನಲ್ಲಿ ಬಂದರೆ ನಿನ್ನಲ್ಲೇ ಫಸ್ಟ್ ಅಹಂಕಾರ ಇದೆ ಅಂತ ಅರ್ಥ. ಒಬ್ಬರ ಅಹಂಕಾರವನ್ನು ಹೇಳ್ತಾ ಇದೆಯಂದ್ರೆ ನಿನ್ನಲ್ಲಿ ಅಹಂಕಾರ ಇದೆ ಅಂತ ಅರ್ಥ. ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಿ. ಅವನ್ಯಾವನು ಅಂತ ಅಂದುಕೊಂಡಾಗ ಅವನು ನಿನ್ನ ಬಗ್ಗೆ ಅವನು ಅಂತಾನೆ ಅಂದ್ಕೊಂಡಿರ್ತಾರೆ ಅಲ್ವಾ? ನಾವು ಒಬ್ಬರಿಗೆ ಪ್ರೀತಿ ತೋರಿಸಿದಾಗ ಅವರು ನಮಗೆ ಪ್ರೀತಿ ತೋರಿಸ್ತಾರೆ. ನಾವು ಅವ್ರ ಮನೆಗೆ ಹೋದರೆ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಾವು ಅವ್ರನ್ನ ಕರೆದಾಗ ಅವರು ನಮ್ಮ ಮನೆಗೆ ಬರ್ತಾರೆ. ಆದರೆ ಮನೆಗೆ ಬಂದವರನ್ನ ಸರಿಯಾಗಿ ಮಾತನಾಡಿಸಲ್ಲ. ಕೆಲವರು ಬಂದ ತಕ್ಷಣ ಕುಡಿಯೋದಕ್ಕೆ ಒಂದಿಷ್ಟು ನೀರು ಕೊಡಲ್ಲ, ಅವ್ರು ಟೀ, ಟಿಫನ್, ಕಾಫಿ, ಊಟ ಏನು ಕೊಟ್ಟಿಲ್ಲ ಅಂದ್ರೆ ಅಂಥವ್ರ ಮನೆಗೆ ಹೋಗುವುದಕ್ಕೆ ಯಾರು ಇಷ್ಟಪಡುವುದಿಲ್ಲ ಅಲ್ವಾ? ಕ್ರಿಸ್ತನ ಪ್ರೀತಿ ಇರುವ ಹೊತ್ತಿನಲ್ಲಿ ಪ್ರೀತಿಸುವವನಾದರೆ ಅವರು ಯಾವ ಪರಿಸ್ಥಿತಿಯಲ್ಲಿ ಎಷ್ಟು ಹೊತ್ತಿನಲ್ಲಿ ಬಂದರೂ ಕೂಡ ಅವರನ್ನು ಪ್ರೀತಿಯಿಂದ ನಮ್ಮ ಮನೆಗೆ ಬರಮಾಡಿಕೊಂಡು ನಮ್ಮ ಕೈಲಾದ ರೀತಿಯಲ್ಲಿ ಅವರಿಗೆ ಅತಿಥಿ ಸತ್ಕಾರ ಮಾಡಬೇಕು. ಯಾಕಂದ್ರೆ ದೇವರ ವಾಕ್ಯ ನಾನಂತ ಹೇಳೋದು ಬೈಬಲಲ್ಲೇ ಬರ್ತದೆ. ಒಳ್ಳೆಯ ಕ್ರೈಸ್ತ, ಒಳ್ಳೆಯ ಯೇಸಪ್ಪನ ಮಗಳು ಯಾರು ಅಂದ್ರೆ ಒಳ್ಳೆಯ ರೀತಿಯಲ್ಲಿ ಅತಿಥಿ ಸತ್ಕಾರ ಮಾಡುವವರು. ಅಂತ ಕ್ರಿಸ್ತನ ಪ್ರೀತಿ ನೀವು ತೋರಿಸ್ಬೇಕಪ್ಪ. ಅರ್ಥ ಆಯ್ತಾ? ಯೇಸು ಸ್ವಾಮಿಗೆ ಶಿಲ್ವೆ ಮರಣ ಶಿಕ್ಷೆ ಕೊಟ್ಟರು, ಹೌದಾ? ಶಿಲ್ವೆಗಾಗಿ ಸಾಯಿಸ್ಬೇಕು ಅಂತ ಜಡ್ಜ್ಮೆಂಟ್ ಕೊಟ್ಬಿಟ್ರು. ಆ ಸಮಯದಲ್ಲಿ ಯೇಸು ಸ್ವಾಮಿ ಏನ್ ಮಾಡಲ್ಲ, ಒಂದೇ ಮಾತು, ಅಪ್ಪ ತಂದೆ ಇವರನ್ನು ಕ್ಷಮಿಸು ಅಂದಾಗ ಕ್ಷಮಿಸುವ ಗುಣ ನನ್ನಲ್ಲಿ ಅಂದರೆ ಅಲ್ಲಿ ಕ್ರಿಸ್ತನ ಪ್ರೀತಿ ಇದೆ ಅಂತ ಅರ್ಥ. ಮಕ್ಕಳೇ, ನಮಗೆ ಯಾರಾದ್ರೂ ಏನಾದರೂ ತಪ್ಪು ಮಾಡಿದ್ರೆ, ಮೋಸ ಮಾಡಿದ್ರೆ, ದ್ರೋಹ ಮಾಡಿದ್ರೆ ಅವರನ್ನು ನಾವು ಕ್ಷಮಿಸಬೇಕು. ಅದು ಕ್ರಿಸ್ತನ ಗುಣ ನಿಮ್ಮಲ್ಲಿರೋದು, ಅದು ಕ್ರಿಸ್ತನ ಮನಸ್ಸು. ಯಾಕೆಂದ್ರೆ ಶಿಲುಬೆಗೆ ಹಾಕಿ ಹೊಡೆದು ಉಗುಳಿ ಸಾಯಿಸುವಂತ ಪರಿಸ್ಥಿತಿ ತಂದರೂ ಕೂಡ ಯೇಸು ಸ್ವಾಮಿ ಎಲ್ಲರನ್ನು ಪ್ರೀತಿಸಿದ, ಎಲ್ಲರನ್ನ ಕ್ಷಮಿಸಿದ. ಅಂಥ ಮನಸ್ಸು ನಿನ್ನಲ್ಲಿರಲಿ ಅಂತ ದೇವರ ವಾಕ್ಯ ಈ ದಿನ ನಿಮಗೆ ಹೇಳ್ತಾ ಇದೆ ಮಕ್ಕಳು. ಅಷ್ಟೇ ಅಲ್ಲ, ಸೈರಣೆ ಅಂದ್ರೆ ಸಹನೆ, ತಾಳ್ಮೆ. ಪ್ರತಿಯೊಬ್ಬ ಮನುಷ್ಯನಿಗೆ ಗಂಡಾಗಲಿ ಹೆಣ್ಣಾಗಲಿ, ಚಿಕ್ಕವರಾಗಲಿ ದೊಡ್ಡವರಾಗಲಿ, ಯೌವನಸ್ಥರಾಗಲಿ ಮುದುಕರಾಗಲಿ, ಎಲ್ಲರಲ್ಲಿ ಇರಬೇಕಾದ ಇನ್ನೊಂದು ಬಹಳ ಗುಣ ಅಂದರೆ ತಾಳ್ಮೆ, ಸಹಿಸಿಕೊಳ್ಳೋದು. ಸೈರಣೆ ಅಂದ್ರೆ ಸಹಿಸಿಕೊಳ್ಳೋದು. ಏನೇ ಕಷ್ಟ ನಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ನಾವು ಪ್ರಾರ್ಥನೆಯಲ್ಲಿ ಮುಂದೆ ಸಾಗಿ ಹೋಗ್ಬೇಕು. ಏನೋ ಕಷ್ಟ ಬಂತು ಅಂತ ಬಿಡಪ್ಪ, ಯಾರು ಪ್ರಾರ್ಥನೆ, ಸ್ವಲ್ಪ ಯಾರು ಚರ್ಚೆ ಅಂತ ಮನೆಯಲ್ಲಿ ಇರಬೇಡಿ. ನಿಮಗೆ ಕಷ್ಟ ನಷ್ಟ ಹೆಚ್ಚಾದಷ್ಟು ನಿಮ್ಮ ಪ್ರಾರ್ಥನೆ ಹೆಚ್ಚಾಗಬೇಕೇ ಹೊರತು ಕಡಿಮೆ ಆಗಬಾರದು.
ನೀವು ಎಷ್ಟು ಹೆಚ್ಚೆಚ್ಚಾಗಿ ಪ್ರಾರ್ಥನೆ ಮಾಡ್ಕೊಳ್ತೀರೋ, ಎಷ್ಟು ಸಹನೆ ತಾಳ್ಮೆಯಿಂದ ಇರ್ತೀರೋ, ಅಷ್ಟೇ ದೇವರು ನಿಮಗೆ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಈಗ ಸಾಕ್ಷಿ ಪಾಲಾಕ್ಷಿ ಸಾಕ್ಷಿ ಕೇಳಿದ್ರು ನಾವು ಅಥವಾ 30 ವರ್ಷದಲ್ಲಿ ಈಗ ಕೈ ಕೆಲಸ ಮಾಡುವವರಿಗೆ ಕೆಲಸ ಇದ್ದರೆ ದುಡಿಮೆ ಇದ್ದರೆ ಜೀವನ. ಈಗ ಕೆಲಸನೇ ಇಲ್ಲ ಅಂದ್ರೆ ಹೇಗೆ ಬದುಕೋದು? ದುಡಿಮೆನೇ ಇಲ್ಲ ಅಂದ್ರೆ ದುಡಿಯೋದೇ ಹಾಗೆ. ಆದರೂ ಕಷ್ಟ ಕಾಲದಲ್ಲಿ ಮಗನು ಪ್ರಾರ್ಥಿಸಿಕೊಂಡು ಏಸಪ್ಪನಲ್ಲಿ ನಂಬಿಕೆಯಿಂದ ಇದ್ದಾಗ ಮಗನಿಗೆ ಮತ್ತೆ ಕೆಲಸ ಸಿಕ್ಕಿ ದುಡಿದು ಎಲ್ಲ ಹಬ್ಬದ ಆಚರಣೆಗಳು, ಮಗಳ ಬರ್ತ್ಡೇ ಆಚರಣೆಗಳು ಮಾಡಿಕೊಳ್ಳುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಸಹನೆಯಿಂದ ಏನಿಲ್ಲ ಅಂತ ಸಿಟ್ಟು ಸಿಡುಕು ಜಗಳ ತಂಟೆ ತಕರಾರು ಹೊಟ್ಟೆ ಕಿಚ್ಚು ಏನು ಇಟ್ಕೊಂಡಿದ್ದ ಮಗ, ಅಥವಾ ಸಹನೆಯಿಂದ ಏಸಪ್ಪನನ್ನು ಕೇಳಿದಾನೆ. ಏಸಪ್ಪ ಮಗನಿಗೆ ಮತ್ತೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಕೊಟ್ಟು ಮನೆಯ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದಕ್ಕೆ ಆತನೇ ಸಹಾಯ ಮಾಡಿದ್ದಾನೆ. ಏಸಪ್ಪನೇ ಕೈ ಹಿಡಿತಾನೆ. ಮಕ್ಕಳೇ, ನಾವು ಎಂಥ ಪರಿಸ್ಥಿತಿ ಬಂದರೂ ಕೂಡ ಸಂಪೂರ್ಣವಾಗಿ ಆತನಲ್ಲಿ ನಂಬಿಕೆಯಿಂದ ಪ್ರಾರ್ಥನೆಯಿಂದ ಇರುವುದಾದರೆ, ಪ್ರಾರ್ಥನೆಯಿಂದ ನಂಬಿಕೆಯಿಂದ ಕೇಳಿಕೊಂಡಾಗ ನಿನಗೆ ಬೇಕಾದದ್ದನ್ನ ಬೇಕಾದ ಸಮಯದಲ್ಲಿ ಪವಿತ್ರಾತ್ಮನ ಅನ್ಯೋನ್ಯತೆ ಇರ್ಬೇಕು ನಂಗೆ. ಅಂದ್ರೆ ಏನರ್ಥ? ಪ್ರತಿಯೊಬ್ಬರು ಪರಿಶುದ್ಧವಾದ ಹೃದಯ, ಮನಸ್ಸು, ನಡೆ, ನುಡಿ ನಿನ್ನದಾಗಿದ್ದರೆ ಪವಿತ್ರಾತ್ಮನ ಅಭಿಷೇಕ ನಿನಗೆ ಬರ್ತದೆ. ಪವಿತ್ರಾತ್ಮನಿಂದ ಬಲವನ್ನ ಹೊಂದಿಕೊಳ್ತೇವೆ. ಹಲ್ಲೆಲೂಯಾ. ಪರಿಶುದ್ಧವಾಗಿರ್ಬೇಕು ನೀವು. ಪರಿಶುದ್ಧವಾಗಿದ್ದರೆ ಪವಿತ್ರಾತ್ಮನ ಬಲ ನಿಮಗೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ. ಅಪೊಸ್ತಲ ಕಾರ್ಯಗಳು 1:8 ವಾಕ್ಯ ನಾವು ನೋಡುವಾಗ ಅದು ಹೇಳ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನ ಹೊಂದಿಕೊಳ್ಳುವಿರಿ. ಹಲ್ಲೆಲೂಯಾ. ನಾವು ಬಲಹೀನತೆಯಲ್ಲಿ ಇದ್ದೀವಿ ಅಂದ್ರೆ, ನಂಬಿಕೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಬಲವನ್ನು ಹೊಂದಿಕೊಂಡಿದ್ದೀವಿ ಅಂದ್ರೆ, ಆ ಬಲ ನಮ್ಗೆ ಯಾರು ಕೊಟ್ಟಿದ್ದು? ಯಾರು ಕೊಡೋದು? ಪರಿಶುದ್ಧಾತ್ಮ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮುಂದೆ ದಿನ ಅತ್ಯಂತ ಬಲಹೀನತೆಯಲ್ಲಿ ಇದ್ದಂತ ನನ್ನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಪರಿಶುದ್ಧಾತ್ಮ ಪವಿತ್ರಾತ್ಮ ದೇವರು ಬಲದಿಂದ ತುಂಬಿಸಿ ಇಲ್ಲಿಯವರೆಗೆ, ಈ ದಿನ ಈ ಕ್ಷಣದವರೆಗೆ ನನ್ನನ್ನು ನಡೆಸಿದ್ದಾನೆ. ಮಕ್ಕಳೇ, ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಆತನ ಬಲ ಇಲ್ಲ ಅಂದ್ರೆ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿದ್ದರೆ ಮುದುರ್ಕೊಂಡು ಮಲಗದೆ ನಾವು. ಅದೇ ಧೈರ್ಯದಿಂದ ಸ್ಥೈರ್ಯದಿಂದ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಎದ್ದು ಓಡಾಡಿದಾಗ ದೇವರು ತಾನೇ ಬಲ ಕೊಟ್ಟು ನಡೆಸ್ತಾನೆ ಮಕ್ಕಳು. ಹಲ್ಲೆಲೂಯಾ. ಊರಿಂದ ಊರಿಗೆ ಪ್ರಯಾಣಗಳು ಮಾಡ್ತಾ ಸೇವೆಯನ್ನು ತಿರುಗಿ ಮುಂದೆ ಸಾಗಿ ಹೋಗ್ತಾ ಇದ್ದೇವೆ, ಅದು ದೇವರ ಕೃಪೆ ಮಾತ್ರ. ಹಲ್ಲೆಲೂಯಾ. ಪವಿತ್ರಾತ್ಮನ ಬಲವನ್ನು ನಾವು ಹೊಂದಿಕೊಳ್ಳಬೇಕಂದರೆ ಕ್ರಿಸ್ತನ ಮನಸ್ಸು ನಿನ್ನಲ್ಲಿ ಇರಬೇಕು. ಹಲ್ಲೆಲೂಯಾ. ಮುಂದೆ ಹೋಗುವಾಗ ಕಾರುಣ್ಯ ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ಕಾರುಣ್ಯ ದಯಾಳತ್ವ ಇರ್ಬೇಕಂತಂದ್ರೆ ಕರುಣೆ ಇರಬೇಕು, ದಯೆ ತೋರಬೇಕು, ಕರುಣೆ ಇರಬೇಕು. ಇನ್ನೊಬ್ಬರ ಬಗ್ಗೆ ನಾವು ಯಾವಾಗಲೂ ಕೂಡ ಅವರು ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಚಿಂತೆಯಲ್ಲಿ, ಹಸಿವಿನಲ್ಲಿ, ಬಾಯಾರಿಕೆಯಲ್ಲಿ ಬಳಲಿದ ಅವರಾಗಿದ್ದರೆ ಅಂಥವರಿಗೆ ನಾವು ಕರುಣೆ ತೋರಿಸಬೇಕು, ದಯೆ ತೋರಿಸಬೇಕು, ನಮ್ಮ ಕೈಲಾದ ಸಹಾಯವನ್ನ ಮಾಡಬೇಕು ಮಕ್ಕಳೇ. ಹಲ್ಲೆಲೂಯಾ. ಬಲಹೀನತೆಯಿದ್ದವರಿಗೆ ಬಲ ಹೊಂದಿಕೊಳ್ಳುವಂತೆ ಅವರಿಗೆ ಬೇಕಾದದನ್ನ ನಾವು ಸಹಾಯ ಮಾಡಬೇಕು. ಈಗ ರೋಗದಲ್ಲಿರ್ತಾರೆ, ರೋಗದಲ್ಲಿದ್ದವರನ್ನು ಹೋಗಿ ಈಗ ಹಾಸ್ಪಿಟಲ್ ಅಡ್ಮಿಟ್ ಆಗಿರ್ತಾರೆ ಅಂತ ತಿಳ್ಕೊಡು, ಸೀರಿಯಸ್ ಇರ್ತಾರೆ ಅಂತ ತಿಳ್ಕೊಡು. ಡಾಕ್ಟರ್ ಹೇಳ್ಬಿಡ್ತದೆ ಭಾಳ ಸೀರಿಯಸ್ ಇದೆ, ನಾವೇನು ಮಾಡೋಕ್ಕಾಗಲ್ಲ, ಯಾವಾಗಾದರೂ ಪ್ರಾಣ ಹೋಗ್ಬೋದು ಅಂತ ಡಾಕ್ಟ್ರು ಯಾವ ಮನೆಯವ್ರಿಗೂ ಯಾರು ಹೇಳಿರ್ತಾರೆ. ಆ ಮಾತು ಇನ್ನೊಬ್ರು ಬಂದು ಬಳಗಕ್ಕೆ ಗೊತ್ತಾಗಿ ಅವ್ರೇನಾದ್ರೂ ನೋಡೋದಕ್ಕೆ ಪೇಷಂಟ್ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಹೋಗಿ ಹೇಳ್ಬಿಟ್ಟದಪ್ಪ ಏನು ಮಾಡೋಕ್ಕಾಗಲ್ಲಂತೆ, ಇನ್ನೂ ಸ್ವಲ್ಪ ದಿನ ನೀನು ಹೋಗ್ಬಿಡ್ತೀಯಂತೆ ಅಂತೇನಾದರೂ ನೀವು ಅಂದ್ರೆ ಅಂತ ನೋಡ್ರಿ, ಪೇಷಂಟ್ ಹತ್ರ ಹೋಗಿ ಇನ್ನೂ ಸ್ವಲ್ಪ ದಿನಕ್ಕೆ ಹೋಗೋದು ಅವತ್ತೇ ಹೋಗ್ಬಿಡ್ತಾರೆ ಅಲ್ವಾ. ಆದರೆ ನಾವೇನು ಮಾಡಬೇಕು? ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು. ಏನಿಲ್ಲಪ್ಪ ನಿಮ್ಗೆ ಏನಾಗೋದಿಲ್ಲ, ನೀನು ಆರಾಮಾಗಿದ್ದಿ, ಆರಾಮಾಗಿ ಮನೆಗೆ ಡಿಸ್ಚಾರ್ಜ್ ಮಾಡ್ತಾರಂತೆ, ನಾವು ಮನೆಗೆ ಹೋಗ್ಬೋದು, ನೀನೇನು ಚಿಂತೆ ಮಾಡಬೇಡ, ಧೈರ್ಯದಿಂದ ಇರುವಂತ ಪ್ರೀತಿಯಿಂದ ಮಾತನಾಡಿ ದಯೆ ಕರುಣೆ ತೋರಿಸಬೇಕು. ಅದು ನಾವು ದೇವರ ಮಕ್ಕಳು ಮಾಡಬೇಕಾದದ್ದು. ಅರ್ಥ ಆಯ್ತಾ ಮಕ್ಕಳು? ಅದು ದಯೆ ತೋರಿಸೋದು. ನಿನ್ನ ಕೈಲಾದ ಸಹಾಯ ಮಾಡು. ಆಸ್ಪತ್ರೆಯಲ್ಲಿದ್ದಾರೆ, ಅವ್ರಿಗೇನಾದ್ರೂ ಔಷಧೋಪಚಾರಕ್ಕೆ ಬೇಕಾಗಿತ್ತ, ಊಟ ತಿಂಡಿಗೆ ಬೇಕಾಗಿತ್ತ, ನಿನ್ನ ಕೈಯಲ್ಲಿದ್ದ ನೀನು ಅವ್ರಿಗೆ ಸಹಾಯ
ಇಲ್ಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಬಾ. ಯಾಕೋಬ 5:15 ವಾಕ್ಯ ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಗೆ ರಕ್ಷಣೆ ನೀಡುವುದು. ನಂಬಿಕೆಯಿಂದ ನೀನು ಆ ರೋಗಿಗಾಗಿ, ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಬರಬೇಕು. ಅದು ನಾವು ದಯೆ ಕರುಣೆ ತೋರಿಸುವ ರೀತಿ. ಅರ್ಥ ಆಯ್ತಲ್ಲ? ಇದು ಕ್ರಿಸ್ತನ ಮನಸ್ಸು. ಏಸಪ್ಪ ಇದ್ದ ಸಮಯದಲ್ಲಿ ಏನ್ ಮಾಡಿದ? ಆತನ ದಾರಿಯಲ್ಲಿ ಹೋಗ್ತಾ ಇದ್ರು ಕೂಡ ಆತನನ್ನು ನೋಡುವುದಕ್ಕೆ ಎಷ್ಟೋ ಜನರು ಪ್ರಯಾಸ ಪಡ್ತಾ ಇದ್ರು. ಆತನ್ನು ಮುಟ್ಟಿದ್ರೆ ಸಾಕು ನಮಗೆ ಸ್ವಸ್ಥತೆ ಆಗ್ತದೆ ಅಂತ ಕಾಯ್ಕೊಂಡ್ರು ಎಷ್ಟೋ ಜನ ರೋಗಿಗಳು. ಹೌದಾ? ಹುಟ್ಟು ಕುರುಡ ದಾರಿಯಲ್ಲಿ ಇದ್ದವನು ಏಸಪ್ಪನನ್ನು ಕರೆದು ಕೇಳಿದಾಗ ಏಸಪ್ಪನವನಿಗೆ ಕುರುಡನಿಗೆ ದೃಷ್ಟಿಯನ್ನು ಕೊಟ್ಟನು, ಕುಂಟನ್ನು ನಡೆದಾಡುವಂತೆ ಮಾಡಿದನು, ಮೂಕನ್ನು ಮಾತನಾಡುವಂತೆ ಮಾಡಿದನು. ಎಷ್ಟೆಲ್ಲ ಅದ್ಭುತ ಕಾರ್ಯಗಳು ಯೇಸು ಸ್ವಾಮಿ ತಾನಿದ್ದ ಸಮಯದಲ್ಲಿ ಮಾಡಿದ್ದಾನೆ ಮಕ್ಕಳೇ. ಅದೇ ಅದ್ಭುತ ಕಾರ್ಯಗಳು ಈಗಲೂ ಕೂಡ ನಡೀತವೆ. ಅಷ್ಟೇ ನಂಬಿಕೆ ಪ್ರಾರ್ಥನೆ ಮಾಡುವವರಿಗೂ ಪ್ರಾರ್ಥನೆ ಮಾಡಿಸಿಕೊಳ್ಳುವವರಿಗೂ ಇರುವುದಾದರೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೆಕ್ಸ್ಟ್ ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಒಂದೇ ಪ್ರೀತಿ ಅಂದ್ರೆ ನಾವೆಲ್ಲರೂ ಐಕ್ಯತೆಯಿಂದ ಇರಬೇಕು. ಈಗ ಒಂದು ಮನೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಒಂದೇ ಮನಸ್ಸುಳ್ಳವರಾಗಿರಬೇಕು. ಏನಾದರೂ ವಿಷಯಗಳಿದ್ದಾಗ ಒಬ್ಬರಿಗೊಬ್ಬರು ಹೇಳಿ ಕೇಳಿ ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಕುಟುಂಬದ ಅಭಿವೃದ್ಧಿಗಾಗಿ ಪ್ರಯಾಸ ಪಡಬೇಕು. ಗಂಡ ಹೆಂಡತಿ ಮಕ್ಕಳು ಬಂಧುಗಳ ಒಂದೇ ಮನಸ್ಸು ಐಕ್ಯತೆಯಿಂದಿರಬೇಕು. ಅದೇ ರೀತಿ ಒಂದು ಸಭೆ, ಒಂದು ಚರ್ಚ್ ಅಂದಾಗ ಸಭೆಯಲ್ಲಿ ಕೂಡ ಪಾಸ್ಟರ್ ಆಗಿರಲಿ, ಪಾಸ್ಟಮ್ ಆಗಿರಲಿ, ಆತ್ಮೀಯ ತಂದೆ ತಾಯಿ ಆಗಿರಲಿ, ವಿಶ್ವಾಸಿಗಳಾಗಿರಲಿ, ಸಭೆ ಹಿರಿಯರಾಗಿರಲಿ, ಪ್ರತಿಯೊಬ್ಬರು ಕೂಡ ಒಂದೇ ಮನಸ್ಸು ಉಳ್ಳವರಾಗಿ ಐಕ್ಯತೆಯಿಂದ ಇರಬೇಕು. ದೇವರ ವಾಕ್ಯ ಹೇಳ್ತಾ ಇರೋದು ಮಕ್ಕಳ, ಐಕ್ಯತೆಯಿಂದ ಇರಬೇಕು. ಐಕ್ಯತೆಯಿಂದ ಇದ್ದರೆ ಅದು ದೇವರಲ್ಲಿ ನೀವು ಯೇಸು ಸ್ವಾಮಿಯ ಕ್ರಿಸ್ತನ ಮನಸ್ಸು ಇಲ್ಲ, ಕ್ರಿಸ್ತನ ಸಹನೆ ಇಲ್ಲ, ಕ್ರಿಸ್ತನ ತಾಳ್ಮೆ ಇಲ್ಲ, ಕ್ರಿಸ್ತನ ದಯಾಗುಣ ಇಲ್ಲ, ಕ್ರಿಸ್ತನ ಕರುಣೆ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ. ಅನ್ಯೋನ್ಯ ಭಾವವುಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರಲಿ. ಹಲ್ಲೆಲೂಯಾ. ಅನ್ಯೋನ್ಯ ಭಾವ ಅಂದ್ರೆ ಒಂದೇ ಮನಸ್ಸು ಹೊಂದಿಕೊಂಡು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ತಿಳ್ಕೊಂಡಿರ್ಬೇಕು. ಈಗ ಗಂಡ ಹೆಂಡತಿ ಅಂದಾಗ ಗಂಡ ಒಂದು ರೀತಿ, ಹೆಂಡತಿ ಒಂದು ರೀತಿ ಇದ್ದರೆ, ಅಪ್ಪ ಅಮ್ಮ ಒಂದು ರೀತಿ, ಮಕ್ಕಳು ಒಂದು ರೀತಿ ಇದ್ದಾಗ ಆ ಕುಟುಂಬದಲ್ಲಿ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗುವುದಿಲ್ಲ. ಸಹನೆ, ತಾಳ್ಮೆ, ಶಾಂತಿ, ಸಮಾಧಾನ, ನೆಮ್ಮದಿ ಇರುವುದಿಲ್ಲ. ಒಂದೇ ಮನಸ್ಸುಳ್ಳವರಾಗಿ, ಏಕ ಮನಸ್ಸುಳ್ಳವರಾಗಿ, ಐಕ್ಯತೆಯಿಂದ, ಅನ್ಯೋನ್ಯತೆಯಿಂದ ಅಂದರೆ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಇರುವುದಾದರೆ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಕಂಡು ಬರ್ತದೆ ಮಕ್ಕಳೇ. ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾಗ ಯಾವತ್ತೂ ಅಲ್ಲಿ ಒಳ್ಳೆಯದಾಗೋದಿಲ್ಲ, ಕುಟುಂಬದ ಅಭಿವೃದ್ಧಿ ಆಗೋದಿಲ್ಲ. ಅದೇ ರೀತಿ ಸಭೆ, ಚರ್ಚ್ ಅಂತ ತೆಗೆದುಕೊಂಡಾಗ ಚರ್ಚಿನ ವಿಶ್ವಾಸಿಗಳೆಲ್ಲರೂ ಅನ್ಯೋನ್ಯತೆಯಲ್ಲಿರಬೇಕು. ಒಂದೇ ಸಹವಾಸ, ಒಂದೇ ನಂಬಿಕೆ, ಒಂದೇ ಪ್ರೀತಿಯಲ್ಲಿ, ಒಂದೇ ಪ್ರಾರ್ಥನೆಯಲ್ಲಿ ನೀವು ಇರುವುದಾದರೆ ಆಗ ನಿಮ್ಮ ಸಭೆಯು ಅಭಿವೃದ್ಧಿ ಆಗ್ತದೆ. ಹಲ್ಲೆಲೂಯಾ. ಸಭೆಯ ಅಭಿವೃದ್ಧಿ ಆಗಬೇಕಂದ್ರೆ ಸಭೆಯ ವಿಶ್ವಾಸಿಗಳು, ಸೇವಕರೆಲ್ಲರೂ ಕೂಡ ಒಂದೇ ಮನಸ್ಸು, ಒಂದೇ ನಂಬಿಕೆ ಉಳ್ಳವರಾಗಿರಬೇಕು. ಐಕ್ಯತೆ, ಅನ್ಯೋನ್ಯತೆಯಲ್ಲಿರೋದಂದ್ರೆ ಒಂದು ಸಹವಾಸದಲ್ಲಿರೋದು. ಎಲ್ಲರೂ ಅಣ್ಣ ತಮ್ಮ, ಅಕ್ಕ ತಂಗಿ ಅಂತ ಅಂದುಕೊಂಡಿರಬೇಕು. ಒಂದು ಚರ್ಚಿನ ಮಕ್ಕಳು ಅಂದರೆ ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟ ಯೇಸು ಸ್ವಾಮಿ ರಕ್ತದ ಸಂಬಂಧಿಗಳು ನಾವು. ಅರ್ಥ ಆಯ್ತಮ್ಮ? ಅರ್ಥ ಆಯ್ತಪ್ಪ? ಚರ್ಚ್ ಮೆಂಬರ್ಸ್, ಚರ್ಚ್ ವಿಶ್ವಾಸಿಗಳಂದರೆ ಯೇಸು ಸ್ವಾಮಿಯ ರಕ್ತದಲ್ಲಿ ತೊಳೆಯಲ್ಪಟ್ಟ ನಾವು, ನಾನು, ನೀವು, ನಾವೆಲ್ಲರೂ ಕೂಡ ಯೇಸುವಿನ ರಕ್ತ ಸಂಬಂಧಿಗಳು ಅನ್ನೋದನ್ನ ತಿಳ್ಕೊಂಡಿರ್ಬೇಕು. ಅಂಥ ಒಂದು ಅನ್ಯೋನ್ಯತೆ, ಸಹವಾಸ, ಸಂಬಂಧ ದೇವರ ಮಕ್ಕಳಲ್ಲಿ, ದೇವರ ಸೇವಕರಲ್ಲಿ ಇರಬೇಕು. ನೆಕ್ಸ್ಟ್ ಮಗ, ಪಕ್ಷಪಾತದಿಂದಾಗಲಿ ಒಣ ಎಣ್ಣೆಯಿಂದಾಗಲಿ ಯಾವುದನ್ನು ಮಾಡದೆ. ಎರಡು ಬಹಳ ಮುಖ್ಯ. ಒಂದು ಪಕ್ಷಪಾತ. ಪಕ್ಷಪಾತ ಅಂದ್ರೆ ಭೇದ ಭಾವ. ಅದೇ ಹೇಳಿದ್ರೆ ಸಣ್ಣವರು, ದೊಡ್ಡವರು, ಬಡವರು, ಶ್ರೀಮಂತರು, ಕೆಳಜಾತಿ, ಬೇಜಾತಿ, ಸಣ್ಣ ಮನೆ, ಗುಡ್ಸದ ಮನೆಗಿರೋರು, ಮಾಡಿ ಮನೆಯಲ್ಲಿರೋರು, ಆರ್ಟಿಸಿ ಮನೆಗಿರೋರು, ನಾವು ಗುಡ್ಸದ ಮನೆ, ಅವರಿಗೆ ನಮ್ಗೆ ಏನ್ ಸಂಬಂಧ, ಅವರು ನಮ್ಗೇನು, ಅವರು ಬೇರೆ, ನಾವೇ ಬೇರೆ. ಪಕ್ಷಪಾತ ಮಾಡಬಾರದು, ಭೇದ ಭಾವ ತೋರಿಸಬಾರದು. ಯೇಸು ಕ್ರಿಸ್ತನ ನಾಮದಲ್ಲಿ ನಾವೆಲ್ಲರೂ ಒಂದೇ.
ಒಬ್ಬನೇ ತಂದೆಯಾದ ದೇವರ ಮಕ್ಕಳು ನಾವೆಲ್ಲರೂ ಒಂದೇ ಮಕ್ಕಳು, ಭೇದ ಭಾವ ತೋರಬಾರದು. ಮತ್ತೆ ಒಣ ಹೆಮ್ಮೆ ಅಂದ್ರೆ ಒಣ ಜಂಬ, ಸುಮ್ಮನೆ ದಿಮಾಕ್ ಮಾಡೋದು, ಏನಿರಲ್ಲ, ಹರ್ಕು ಕುಡಿಸ್ತಿದ್ರು ಕೂಡ ಏನೋ ಮಹಾ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದ್ದಂಗೆ ಪೋಸ್ ಕೊಡ್ತಾರೆ ಕೆಲವರು. 10th ಇಂದ ಓದಿರಂಗಿಲ್ಲ, ಆಗಲೇ ಡಿಗ್ರಿ ಓದಕ್ಕೆ ಪೋಸ್ ಕೊಡ್ತಾರೆ ಮಕ್ಕಳು, ಏನೋ ಮಹಾ ದೊಡ್ಡ ಓದ್ಬಿಟ್ಟಿವಿ ಅಂತ. ಅರ್ಥ ಆಯ್ತಾ? ಏನು ಕೆಲಸ ಇರೋದಿಲ್ಲ, ಪಾಕೆಟ್ ಅಲ್ಲಿ ಒಂದು ₹3 ಇರೋದಿಲ್ಲ, ಆದ್ರೂ ಕೂಡ ಏನೋ 1000 ರೂಪಾಯಿ, ಲಕ್ಷ ರೂಪಾಯಿ ಇಟ್ಕೊಂಡು ತಿರುಗ್ತಿದಾರೇನೋ ಅನ್ನೋಂಗೆ ದಿಮಾಕು ಮಕ್ಕಳೇ. ಒಣ ಜಂಬ, ಫಾಲ್ಸ್ ಪ್ರೆಸ್ಟೇಜ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಒಣ ಹೆಮ್ಮೆ, ಒಣ ಜಂಬ, ಏನಿಲ್ಲ ಅಂದ್ರೂ ಕೂಡ ಎಲ್ಲ ಇದೆ ನಮಗೆ ಅನ್ನೋ ಹಾಗೆ ದಿಮಾಕ್ ಮಾಡುವವರು ಇರ್ತಾರೆ. ಆ ರೀತಿ ನಾವು ದೇವರ ಮಕ್ಕಳು ಇರಬಾರದು. ಇನ್ನು ಇದ್ರೆ ಇದೆ ಅಂತ ಹೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅಲ್ವಾ? ಇದ್ರೆ ಇದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅಷ್ಟೇ. ಇಲ್ಲದಿದ್ರು ಕೂಡ ಇದೆ ಅಂದ್ಕೊಳ್ಳೋದು, ಇದ್ರೂ ಕೂಡ ಇಲ್ಲ ಅಂದ್ರೆ ಎರಡು ತರ ಇದ್ದಾರೆ ಮನುಷ್ಯರು. ಏನಿಲ್ಲದವರು ಎಲ್ಲ ಇದೆ ಅನ್ನೋಂಗೆ ಇರ್ತಾರೆ, ಏನು ಎಲ್ಲ ಇದ್ದವರು ಏನಿಲ್ಲ ಅನ್ನೋ ಹಂಗಿರ್ತಾರೆ. ಅರ್ಥ ಆಯ್ತಾ ಮಕ್ಕಳ ನಿಮಗೆ? ದೇವರ ಹೆಸರಿನಲ್ಲಿ ಕೊಡೋದಕ್ಕೆ ಮನೆಯಲ್ಲಿ ಮನೆ ಮಂದಿ ಎಲ್ಲ ದುಡಿದ್ರು ಕೂಡ ನಮ್ಮಲ್ಲಿ ಏನಿಲ್ಲ, ಬಹಳ ಕಷ್ಟದಲ್ಲಿದ್ದೇವೆ ಅಂತಾರೆ ಕೆಲವರು. ಮನೆಯಲ್ಲಿ ಒಬ್ಬರೇ ಇದ್ದವ್ರು ಇಲ್ಲ ಅಂತಾರೆ, ಇಲ್ಲದವ್ರು ಇದೆ ಅಂತಾರೆ. ಇದೇ ಒಣ ಜಂಬ. ಅರ್ಥ ಆಯ್ತಾ? ಒಣ ಜಂಬ, ಒಣ ಹೆಮ್ಮೆ ನಮಗೆ ಬೇಡ, ದಿಮಾಕು ಬೇಡ ಮಕ್ಕಳೇ. ದೇವರ ವಾಕ್ಯ ಹೇಳ್ತದೆ, ನಾಶನಕ್ಕೆ ಮುಂಚೆ ಅಹಂಕಾರ ಬರ್ತದೆ ಅಂತ. ಅರ್ಥ ಆಯ್ತಾ? ನಿನಗೆ ಅಹಂಕಾರ ಬಂದಿದೆ, ನಿನಗೆ ಸೋಂಕು ಹಿಡಿದಿದೆ ಅಂದ್ರೆ ನೆಕ್ಸ್ಟ್ ನಿನಗೆ ನಾಶನೇ ಆಗ್ತದೆ, ನೀನು ಏನೋ ಒಂದು ಆಗ್ತದೆ ನಿನಗೆ ಅಂತ ಅರ್ಥ. ಗೊತ್ತಾಯ್ತಾ? ಕೆಲವರು ಅವರ ಕೆಲಸದ ಬಗ್ಗೆ, ಮನೆಯ ಬಗ್ಗೆ, ದುಡ್ಡಿನ ಬಗ್ಗೆ, ಓದಿನ ಬಗ್ಗೆ, ರೂಪ ಸೌಂದರ್ಯದ ಬಗ್ಗೆ ಹೆಮ್ಮೆ ದಿಮಾಕ್ ಇರ್ತದೆ. ಆ ಯಾವ ದಿಮಾಕು ನಮ್ಗೆ ಇರಬಾರ್ದು ಮಕ್ಕಳು. ಯಾವ ಹೆಮ್ಮೆ ಪಡೋದು ಬೇಡ. ನಾವು ಏನು ಪೌಲನು ಹೇಳ್ತಾನೆ, ನಾನು ಹೆಚ್ಚಳ ಪಡುವುದಾದರೆ ಯೇಸುವಿನನ್ನೇ ಹೆಚ್ಚಳ ಪಡ್ತೇನೆ. ನಮ್ಗೆ ಹೆಮ್ಮೆ ಇರಬೇಕು. ಏನು? ನಾನು ಏಸಪ್ಪನ ಮಗ, ಏಸಪ್ಪನ ಮಗಳು ಅನ್ನುವ ಹೆಮ್ಮೆ ಇರಬೇಕೇ ಹೊರತು ಬೇರೆ ಯಾವುದರ ಬಗ್ಗೆ ಕೂಡ ನಾವು ಅಹಂಕಾರ, ಸೊಕ್ಕು, ದಿಮಾಕು ನಮ್ಮಲ್ಲಿ ಇರಬಾರದು. ಅದೇ ದೇವರ ವಾಕ್ಯ ಹೇಳ್ತಾರೆ. ಅದಿದ್ರೇನಪ್ಪ ಓದಪ್ಪ ಮುಂದೆ. ಪ್ರತಿಯೊಬ್ಬನು ದೀನ ಭಾವದಿಂದ ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಅಂದ್ರೆ ಇದು ಬಹಳ ಮುಖ್ಯ ಅಂಶ ಮಕ್ಕಳೇ. ಕ್ರಿಸ್ತನ ಮನಸ್ಸು ಇರಬೇಕು ಅಂದ್ರೆ ಇಲ್ಲಿರ್ಬೇಕು ನಿಮ್ಮಲ್ಲಿ. ಏನು? ಪ್ರತಿಯೊಬ್ಬನು ದೀನ ಭಾವದಿಂದ ಇರಬೇಕು, ತನ್ನನ್ನು ತಾನು ತಗ್ಗಿಸಿಕೊಂಡಿರಬೇಕು, ವಿಧೇಯತೆ ಹೊಂದಿರಬೇಕು. ಎಲ್ಲ ಇದ್ರು ಕೂಡ ಏನಪ್ಪ ಎಲ್ಲ ಏಸಪ್ಪನೇ ನಂದೇನಿಲ್ಲ ಅಂತ ಅನ್ನುವ ಹಾಗಿರ್ಬೇಕು ಮಕ್ಕಳು. ಯೋಬ, ಬೈಬಲಲ್ಲಿ ನೋಡ್ತೇವೆ, ಯೋಬನು ಬಹಳ ಒಳ್ಳೆಯ ಭಕ್ತ, ದೇವರ ಮಗ. ಆತನಿಗೆ ಎಷ್ಟು ಯೋಬನಿಂದ ಯೋಬನೇ ದೊಡ್ಡ ಶ್ರೀಮಂತ ಅಂತೆ. ಅಷ್ಟೆಲ್ಲ ಇದ್ರೂ ಕೂಡ ಎಲ್ಲವನ್ನು ಕಳೆದುಕೊಳ್ತಾನೆ ಸೈತಾನನ ಶೋಧನೆಯಿಂದ. ಆಗ ಯೋಗ ಒಂದು ಮಾತು ಹೇಳ್ತದೆ, ಏನು ಹೇಳ್ತದೆ? ನನ್ನದೇನೂ ಇಲ್ಲ, ಎಲ್ಲನೂ ಆತನೇ ಕೊಟ್ಟ, ಆತನೇ ತೆಗೆದುಕೊಂಡ. ನಮ್ಮದೇನಿಲ್ಲ, ಏನು ನಮ್ಮಲ್ಲಿ ಐಶ್ವರ್ಯ, ಶ್ರೀಮಂತಿಕೆ, ಹೊಲ, ಗದ್ದೆ, ತೋಟ, ಮನೆ, ಬೆಳೆ ಎಲ್ಲ ಬರಬೇಕು ಅಂದರೆ ಆತನ ಕೃಪೆ. ಆತನಿಂದಲೇ. ನೀನು ಅಂದ್ಕೊಂಡಿರ್ಬೋದು, ನನ್ನ ದುಡ್ಡು ನಾನು ದುಡಿದಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ. ಅಯ್ಯೋ ನನ್ನ ಮಗನೇ, ಮಗಳೇ, ನೀನು ಕಷ್ಟಪಡುವಂತೆ, ಕೆಲಸ ಸಿಗುವಂತೆ ಮಾಡೋದು ದೇವರ ಕೃಪೆ. ದೇವರ ಕೃಪೆ ಇಲ್ಲ ಅಂದ್ರೆ ನಿನ್ನ ಕೆಲಸ ಇಲ್ಲ, ಕೂಲಿ ಇಲ್ಲ, ಬದುಕಿಲ್ಲ. ಆತನ ಕೃಪೆ ಇದ್ದರೆ ಮಾತ್ರ ನಿನ್ನ ಕೂಲಿ ಕೆಲಸ ಬರ್ತದೆ, ದುಡ್ಡು ಬರ್ತದೆ. ಆ ದುಡ್ಡಿನಿಂದ ನೀನು ಒಳ್ಳೊಳ್ಳೆ ಬಟ್ಟೆ ಕಟ್ಕೋಬಹುದು, ಒಳ್ಳೆ ಮನೆ ಕಟ್ಕೋಬಹುದು, ಒಳ್ಳೆ ಊಟ ಮಾಡಬಹುದು. ಆತನ ಕೃಪೆ, ಆತನ ಕರುಣೆಯಿಂದ ಮಾತ್ರ. ಅರ್ಥ ಆಯ್ತಾ? ಅದಕ್ಕೆ ದೇವರು ಮಾತಾಡ್ತದೆ, ಸ್ವಬುದ್ಧಿಯನ್ನೇ ಆಶ್ರಯಿಸಿಕೊಳ್ಳಬೇಡಿ, ನಾನೇ ನನ್ನಿಂದ ಅಂತ ಯಾವತ್ತೂ ಯಾರು ಅಂದುಕೊಳ್ಳಬಾರದು. ಏನಿದ್ದರೂ ಎಲ್ಲ ಏಸಪ್ಪನಿಂದ, ಏಸಪ್ಪನೇ ಎಲ್ಲ ಮಾಡಿದ್ದು ಅಂತ ಅಂದುಕೊಳ್ಬೇಕೇ ಹೊರತು ನಾನು ನನ್ನಿಂದ ಅಂತ ಯಾವತ್ತೂ ಅಂದುಕೊಳ್ಬಾರ್ದು ಮಕ್ಕಳೇ. ಹಲ್ಲೆಲೂಯಾ. ದೀನ ಭಾವವನ್ನು ಹೊಂದಿಕೊಂಡಿದೆ ಅಂತ ವಾಕ್ಯ. ನಿನ್ನನ್ನು ನೀನು ತಗ್ಗಿಸಿಕೊಂಡಿರೋ, ಆಗ ಏಸಪ್ಪ ನಿನ್ನನ್ನು ಹೆಚ್ಚಿಸುತ್ತಾನೆ. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂತ ವಾಕ್ಯವೇ ಹೇಳ್ತಾ ಇದೆ ಮಕ್ಕಳು. ದೀನ ಭಾವವನ್ನು ಹೊಂದಿದ್ದು ಏನ್ ಮಾಡಬೇಕಪ್ಪ? ದೀನ ಭಾವವನ್ನು ಹೊಂದಿದ್ದು ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂದು ಎಣಿಸಲಿ. ಹಲ್ಲೆಲೂಯಾ. ನಾನೇ ಹೆಚ್ಚು, ಅವರಿಗೆ
ನಿನಗಿಂತ ನಾನು ಹೆಚ್ಚು ಅಂತ ಯಾವತ್ತೂ ಅಂದ್ಕೊಳ್ಬಾರ್ದಂತೆ ಮಕ್ಕಳೇ. ಏನೇ ಇದ್ದರೂ ಏನಿಲ್ಲಪ್ಪ, ಎಲ್ಲ ನೀನೇ ಏಸಪ್ಪ, ಎಲ್ಲ ನಿಂದೇ ಏಸಪ್ಪ ಅಂತ ಅಂದುಕೊಂಡಿರ್ಬೇಕು ಮಕ್ಕಳೇ. ಹಲ್ಲೆಲೂಯಾ. ಅಂದರೆ ನನ್ನ ಬಗ್ಗೆ, ನನ್ನ ಕುಟುಂಬ, ನನ್ನ ಮಕ್ಕಳು, ನನ್ನ ದುಡಿಮೆ, ನನ್ನ ಆಸ್ತಿ, ನನ್ನ ಅಂತಸ್ತು, ನನ್ನ ಐಶ್ವರ್ಯ, ನನ್ನ ವಿದ್ಯೆ, ಬುದ್ಧಿ, ಉದ್ಯೋಗ, ಸಂಬಳ, ಯಾವುದೇ ವಿಷಯದಲ್ಲೂ ಕೂಡ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳಬೇಡ. ಅದೆಲ್ಲವೂ ಬಂದದ್ದು ಏಸಪ್ಪನಿಂದಲೇ. ಅದು ಯಾವಾಗ ಬರ್ತದೆ? ನಿನ್ನನ್ನು ನೀನು ತಗ್ಗಿಸಿಕೊಂಡು ದೀನ ಭಾವದಿಂದ ಇದ್ದಾಗ ಮಾತ್ರ ಏಸಪ್ಪ ನಿನಗೆ ಅದೆಲ್ಲವನ್ನ ಕೊಡುವವನಾಗಿದ್ದಾನೆ ಮಕ್ಕಳು. ಹಲ್ಲೆಲೂಯಾ. ನೆಕ್ಸ್ಟ್ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ. ಹಲ್ಲೆಲೂಯಾ. ಇದು ಸ್ವಾರ್ಥ ನಿಸ್ವಾರ್ಥ ಅನ್ನೋದು ಈ ವಾಕ್ಯದ ಅರ್ಥ. ಬಹಳ ಜನ ಏನಾಗಿದ್ದಾರೆ ಈ ಕಾಲದಲ್ಲಿ, ಏನಾಗ್ತಾ ಇದ್ದಾರೆ ಅಂದ್ರೆ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ನಾನು, ನಂದು, ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ಇದೇ ನಾನು, ನಂದು, ನನ್ನ ಮನೆ, ನನ್ನ ಹೊಲ, ನನ್ನ ಬೆಳೆ, ನನ್ನ ದುಡ್ಡು, ನನ್ನ ರೊಕ್ಕ, ನನ್ನ ಆಸ್ತಿ, ನನ್ನದು, ನನ್ನದು ಎನ್ನುವ ಭಾವನೆ ಹೆಚ್ಚಾಗ್ತಾ ಇದೆ. ಅದು ಇರಬಾರ್ದು ಅಂತ ಹೇಳ್ತಾ ಇದೆ ವಾಕ್ಯ ಮಕ್ಕಳೇ. ನನ್ನದು ಎನ್ನುವ ಅಹಂಭಾವ ಬೇಡ. ನಾನೇ ಚೆನ್ನಾಗಿರ್ಬೇಕು, ಯಾರೇನಾದ್ರೂ ನನಗೆಲ್ಲಪ್ಪ, ನಾನು, ನನ್ನ ಗಂಡ, ನನ್ನ ಮಕ್ಕಳು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು, ಬೇರೆ ಯಾರು ಏನಾದರೂ ನನಗೆ ಅನ್ನುವ ಭಾವನೆ ನಿನ್ನಲ್ಲಿರಬಾರದಂತೆ. ಹಂಗೆ ಅಂದ್ಕೊಂಡ್ರೆ ನೀನು ಸ್ವಾರ್ಥಿ. ಅರ್ಥ ಆಯ್ತಾ? ನಾನು, ನಂದು, ನಾನೇ ಚೆನ್ನಾಗಿರ್ಬೇಕು, ನನ್ನ ಗಂಡ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ನನ್ನ ಹೊಲ ಚೆನ್ನಾಗಿರ್ಬೇಕು, ಒಳ್ಳೆ ಬೆಳೆ ಬರಬೇಕು, ನನಗೆ ಒಳ್ಳೆ ದುಡ್ಡು ಬರಬೇಕು, ನಾನೇ ನಂದು ಅಂತ ಅಂದುಕೊಂಡ್ರೆ ಅದು ಸ್ವಾರ್ಥ ಆಗ್ತದೆ. ಅದು ದೇವರಿಗೆ ಇಷ್ಟ ಇಲ್ಲ. ದೇವರಿಗೆ ಇಷ್ಟ ಏನು? ನಿನ್ನ ಹಿತವನ್ನು, ನಿನ್ನ ಒಳ್ಳೆಯದನ್ನಷ್ಟೇ ನೀನು ಮಾಡಿಕೊಳ್ಳೋದಲ್ಲ, ಇತರರಿಗೂ ಒಳ್ಳೆಯದನ್ನು ಮಾಡುವಂಥ ಮನಸ್ಸು ನಿನ್ನಲ್ಲಿರಬೇಕು. ನಿಸ್ವಾರ್ಥವಾದ ಮನೋಭಾವ ನಿನ್ನಲ್ಲಿದ್ದರೆ ಆಗ ದೇವರು ಇಷ್ಟಪಡ್ತಾನೆ. ನಿನ್ನ ಎಲ್ಲ ಕೋರಿಕೆಗಳನ್ನ ಆತನು ನೆರವೇರಿಸುತ್ತಾನೆ ಮಕ್ಕಳ. ಸ್ವಂತ ಬುದ್ಧಿ ಇಟ್ಕೋಬೇಡ್ರಿ, ಸ್ವಾರ್ಥಿಗಳಾಗ್ಬೇಡ್ರಿ. ನಿಮ್ಮದನ್ನೇ ನೀವು ನೋಡ್ಕೊಳ್ಳೋದು ಬೇಡ. ಇನ್ನೊಬ್ಬರದ ಕಷ್ಟ ನಷ್ಟ ದುಃಖದಲ್ಲಿ ಕೂಡ ಬಾಧೆಯಾಗಿ ಅವರಿಗೂ ಕೂಡ ನಾವು ಭಾಗಿಯಾಗಿ ಅವರಿಗೆ ಸಹಾಯ ಸಹಕಾರ ಮಾಡುವಂಥ ಮನಸ್ಸು ನಿನ್ನಲ್ಲಿರಬೇಕು. ನಿನ್ನ ಹಿತವನ್ನೇ, ಹಿತ ಅಂದ್ರೆ ಒಳ್ಳೆಯದು. ನಿನಗೆ ನೀನು ಒಳ್ಳೇದು ಮಾಡ್ಕೊಂಡು ಹೋಗಬೇಡ, ಇನ್ನೊಬ್ಬರಿಗೂ ಕೂಡ ಒಳ್ಳೇದು ಮಾಡುವಂತ ದೇವರ ವಾಕ್ಯ ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲಮ್ಮ? ಅರ್ಥ ಆಗ್ತದಪ್ಪ? ಮಲಗಿದ್ದೀರಾ, ಎದ್ದಿದ್ದೀರಾ, ನನಗಂತೂ ಗೊತ್ತಿಲ್ಲ. ಹಲ್ಲೆಲೂಯಾ. ಎಲ್ಲರೂ ಒಂದ್ಸಲ ಎರಡು ಕೈ ಮೇಲೆತ್ತರೆ, ಎರಡು ಕೈಗಳು ಮೇಲೆತ್ತರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮುಂದೆ ಹೋದ ಮಗ ಆಯ್ತು, ಸ್ವಲ್ಪ ಇದೆ ವಾಕ್ಯ ಮುಗಿಸ್ಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಈಗೇನು 1-4 ವಾಕ್ಯಗಳು ನಾವೇನು ಓದ್ಕೊಂಡು ಬಂದಿದ್ದೇವೆ. ಫಿಲಿಪ್ಪಿ 2ನೇ ಅಧ್ಯಾಯ 1-4 ವಾಕ್ಯಗಳು ನಾವು ಹೇಗಿರಬೇಕು ಅನ್ನೋದನ್ನು ತಿಳಿಸ್ತದೆ. ಇದೆಲ್ಲ ಇದ್ರೆ ಆಗ ನಿನ್ನಲ್ಲಿ ಮನಸ್ಸು ಇದೆ. ಕ್ರಿಸ್ತನ ಮನಸ್ಸು ಅಂದ್ರೆ ಏನು? ದಯೆ, ಕರುಣೆ, ಪ್ರೀತಿ, ಕ್ಷಮೆ, ದೀನಭಾವ, ಪರರಹಿತವನ್ನು ಯೋಚಿಸುವುದು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವುದು, ಅಹಂಕಾರ ಇಲ್ಲದೆ ಇರುವುದು ಕ್ರಿಸ್ತನ ಮನಸ್ಸು. ಆ ಮನಸ್ಸು ನಿಮ್ಮಲ್ಲಿ ಇರಲಿ ಅಂತ ಹೊಸ ವರ್ಷದ ದಿನ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ ಮಕ್ಕಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪನೇ ಮುಗಿಸ್ಕೊಳ್ಳೋಣ. ಫಿಲಿಪ್ಪಿ 4ನೇ ಇಷ್ಟೆಲ್ಲ ಗುಣಗಳಿದ್ರೆ ಏನಾಗ್ತದೆ ನಮಗೆ? ಫಿಲಿಪ್ಪಿ 4ನೇ ಅಧ್ಯಾಯ 13ನೇ ವಚನ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಆಮೆನ್. ನಮಗೆ ಬಲ ಬರಬೇಕಂದ್ರೆ ಎಲ್ಲಿಂದ ಬರ್ತದಂತೆ? ನನ್ನನ್ನು ಬಲಪಡಿಸುವ ಆತನಲ್ಲಿ ನಾನಿದ್ದರೆ ನಾನು ಬಲ ಹೊಂದಿಕೊಳ್ಳುತ್ತೇನೆ. ನನ್ನನ್ನು ನಿನ್ನನ್ನು ಬಲಪಡಿಸುವ ಆತನ ಯಾರು? ಏಸಯ್ಯ. ಹಲ್ಲೆಲೂಯಾ. ಬಲಪಡಿಸುವ ಆತನು, ಸ್ಥಿರಪಡಿಸುವ ಆತನು ಯಾರು? ಏಸಯ್ಯ ಅಲ್ವಾ? ಏಸಯ್ಯ ನನ್ನನ್ನು ನಿನ್ನನ್ನು ಬಲಪಡಿಸ್ತದೆ. ಆತನಲ್ಲಿ ನಾವಿರುವುದಾದರೆ, ಏಸಪ್ಪನ
ಆಗಿದ್ದರೆ ಆಗ ದೇವರು ನಮ್ಮನ್ನು ಬಲಪಡಿಸುವಾದನು. ಆತನಲ್ಲಿ ನಾವಿದ್ದಾಗ ನಾವೇನಾಗ್ತೇವಂತೆ ಬಲವನ್ನ ಹೊಂದಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಬಲಹೀನತೆಯಲ್ಲಿ ಬಲವನ್ನು ಹೊಂದಿಕೊಳ್ಳುವಂತೆ ಮಾಡುವಾತನು ನಮ್ಮ ದೇವರು, ನಮ್ಮ యేసయ్య. ಹಲ್ಲೆಲೂಯಾ. ಅದೇ ವಾಕ್ಯ ಹೇಳ್ತಾರೆ ಮಕ್ಕಳೇ, ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿದ್ದರೆ, ಕ್ರಿಸ್ತನ ಗುಣಗಳು ನಿಮ್ಮಲ್ಲಿದ್ದರೆ ಆಗ ನಾವು ಬಲವನ್ನು ಹೊಂದಿಕೊಳ್ತೇವೆ. ನಾವು ಬಲ ಹೊಂದಿಕೊಂಡಿದ್ದಾಗ ನಮ್ಮಿಂದ ಇತರರಿಗೂ ನಾವು ಸಹಾಯ ಸಹಕಾರ ಮಾಡುವಂಥವರಾಗ್ತೇವೆ. ಆಗ ದೇವರು ನಮ್ಮನ್ನು ನಿಮ್ಮನ್ನು ಎಲ್ಲರನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹೊಸ ವರ್ಷದಲ್ಲಿ ದೇವರು ಹೇಳ್ತಾ ಇರೋದು ನಿಮಗೆ ಏನು ಹೇಳ್ತಾ ಇದ್ದಾನೆ? ಪ್ರತಿಯೊಬ್ಬರಿಗೂ ಕ್ರಿಸ್ತನ ಮನಸ್ಸು ನಿಮ್ಮಲ್ಲಿ ಇರಲಿ. ಕ್ರಿಸ್ತನ ಮನಸ್ಸು ಅಂದರೆ ಕ್ಷಮಿಸುವುದು, ಪ್ರೀತಿಸುವುದು, ಪ್ರಾರ್ಥಿಸುವುದು, ತಗ್ಗಿಸಿಕೊಂಡಿರೋದು, ಸಹನೆ, ತಾಳ್ಮೆಯಿಂದ ಇರುವುದು. ಇವು ಮುಖ್ಯವಾಗಿ 5 ಗುಣಗಳು. ಅರ್ಥ ಆಯ್ತಾ? ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಕ್ಷಮಾಗುಣ, ಕ್ರಿಸ್ತನ ತಾಳ್ಮೆ, ಕ್ರಿಸ್ತನ ಪ್ರಾರ್ಥಿಸುವಂತಹ ಜೀವನ ಮತ್ತು ಕ್ರಿಸ್ತನು ತನ್ನನ್ನು ತಾನು ತಗ್ಗಿಸಿಕೊಂಡನು ಅಂತ ನಾವು ಯಾವ ರೀತಿ ಹೇಳಬಹುದು ಅಂದರೆ, ಪರಲೋಕ ರಾಜ್ಯ ಎಲ್ಲಿದೆ? ಪರಲೋಕ ರಾಜ್ಯ ಎಲ್ಲಿದೆಮ್ಮ? ಮೇಲಿನ ಲೋಕದಲ್ಲಿದೆ. ಭೂಲೋಕ ಕೆಳಗಿದೆ. ಹೌದಾ? ಮೇಲೆ ಪರಲೋಕದಲ್ಲಿ ಇರಬೇಕಾದ ಏಸಪ್ಪ ಪರಲೋಕದಿಂದ ಭೂಲೋಕಕ್ಕೆ ತಾನು ನರಮಾನವನಾಗಿ ಬಂದನು ಎನ್ನುವುದೇ ತನ್ನನ್ನು ತಾನು ತಗ್ಗಿಸಿಕೊಂಡನು ಅನ್ನುವುದು. ಮಕ್ಕಳೇ, ಜೋರ ಚಪ್ಪಾಳೆ ಹೊಡೆರಪ್ಪ. ಏಸಪ್ಪ ನನಗಾಗಿ ನಿಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡನು. ಹಾಗೆ ನಾವು ಕೂಡ ನಾವೇನು ಮಹಡಿ ಮನೆ ಕಟ್ಟಿದ್ದೇವೆ, ನಾನು ಅಷ್ಟು ದುಡಿತೇನೆ, ಇಷ್ಟು ದುಡಿತೇನೆ ಅನ್ನೋ ಅಹಂಕಾರದಿಂದ ಇರೋದು ಬೇಡ. ಯಾವತ್ತಿದ್ದರೂ ನಾವು ನನ್ನ ಮೇಲೆ ಇರಬೇಕು. ನಾವೆಷ್ಟೇ ಮನೆಗಳು ಕಟ್ಟಿಕೊಂಡ್ರು, ಎಷ್ಟೇ ದುಡಿದರೂ ಕೊನೆಯಲ್ಲಿ ನಿಮ್ಮ ಸ್ಥಾನ, ಈ ದೇಹಕ್ಕೆ ಸ್ಥಾನ ಭೂಮಿ ಮೇಲಿರುವಂಥ 3 ಅಡಿ 6 ಅಡಿ ಜಾಗ, ನಮ್ಮ ಆತ್ಮಕ್ಕೆ ಸ್ಥಾನ ಪರಲೋಕ ರಾಜ್ಯ ಅಲ್ವಾ? ಇಷ್ಟನ್ನು ತಿಳ್ಕೊಂಡು ಬದುಕಬೇಕು ನಾವು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಸಲ ಹೊಸ ವರ್ಷದ ಶುಭಾಶಯಗಳೊಂದಿಗೆ ದೇವರು ಎಲ್ಲ ಕುಟುಂಬಗಳನ್ನು ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರ ಮನೋಕೋರಿಕೆಗಳನ್ನು ನೆರವೇರಿಸಲಿ. ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ವಿದ್ಯಾ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆಯುಷ್, ಆರೋಗ್ಯ ಬಲ ಕೊಟ್ಟು ನಡೆಸಲಿ. ಯೌವನಸ್ಥ ಮಕ್ಕಳು, ವಿವಾಹ ಆಗದೇ ಇರೋರಿಗೆ ವಿವಾಹ ಆಗಲಿ, ವಿವಾಹ ಆದವರಿಗೆ ಮಕ್ಕಳಾಗಲಿ, ತಂದೆ ತಾಯಿ ಮಕ್ಕಳು ಮೊಮ್ಮಕ್ಕಳು ಸಂತೋಷ ಸಮಾಧಾನದಿಂದ ಇರುವಂತಾಗಲಿ. ಎಲ್ಲ ಕುಟುಂಬಗಳಲ್ಲಿ ಏಸಪ್ಪನೇ ಒಡೆಯನಾಗಿ ಯಜಮಾನನಾಗಿರಲಿ. ಮತ್ತು ಎಲ್ಲರ ಜೀವಿತದಲ್ಲಿ ಮೊದಲ ಸ್ಥಾನ ನಾವು ನಮ್ಮ ಏಸಪ್ಪನಿಗೆ ಕೊಡೋಣ. ನಮ್ಮ ಮೊದಲ ಸ್ಥಾನ ಏಸಪ್ಪನಾದರೆ ಏಸಪ್ಪನು ನಮಗೆ ನಮ್ಮ ಜೀವಿತದಲ್ಲಿ ಉನ್ನತ ಸ್ಥಾನವನ್ನು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ಮುಂದೆ ನಾವು ದೀಕ್ಷೆಯಲ್ಲಿ ಬಲಾರಾಧನೆ ಕಾರ್ಯಕ್ರಮಕ್ಕೆ ಹೋಗೋಣ. ಆನಂತರ ಇನ್ನೂ ವಿಷಯಗಳು ಮತ್ತೆ ಕೂತ್ಕೊಳ್ಳಿ ಸಹ